ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸೆಷನ್ಸಲ್ಲಿ ನಾವು ಭೂಮಿಯ ಉಗಮ ಮತ್ತು ಸೌರಮಂಡಲದ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ಥರನೇ ದ ರೆವಲ್ಯೂಷನ್ ಆಫ್ ದ ಅರ್ತ್ ಆ್ಯಂಡ್ ದ ರೊಟೇಷನ್ ಆಫ್ ದ ಅರ್ತ್ ಅದರ ಎಫೆಕ್ಟ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಅರ್ತ್ ರೆವಲ್ಯೂಷನ್ ಮತ್ತು ಇಂಟೀರಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಭೂಮಿಯ ಒಳಗಡೆ ಏನಿದೆ, ಭೂಮಿ ಹೇಗೆ ಉಗಮ ಆಯಿತು, ಭೂಮಿಯ ಇತಿಹಾಸ ಏನು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ನಾನು ನಾರ್ಮಲಾಗಿ ಕಮೆಂಟ್ಸ್ ಅಬ್ಸರ್ವ್ ಮಾಡ್ತಿದ್ದೆ. ಸೊ ಅಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿ, ನಾನು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿರೋದು. ಬಟ್ ಟೆಕ್ನಿಕಲ್ ವರ್ಡ್ಸ್ನ ನೀವು ಇಂಗ್ಲೀಷಲ್ಲೇ ಕಲಿಬೇಕಾಗತ್ತೆ. ಯಾಕೆಂದರೆ UPSC ಎಕ್ಸಾಮಲ್ಲಿ ಸಿವಿಲ್ ಸರ್ವಿಸಸ್ ಪ್ರಿಲಿಮ್ಸ್ ತೊಗೊಳ್ಳಿ ಅಥವಾ ಮೇನ್ಸ್ ತೊಗೊಳ್ಳಿ, ದ ಕ್ವೆಶ್ಚನ್ ಪೇಪರ್ ನಿಮಗಿರೋದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಷ್ಟೇ ಇರುತ್ತೆ. ಕನ್ನಡ ಭಾಷೆಯಲ್ಲಿ ನಿಮಗೆ ಕ್ವೆಶನ್ಸ್ ಇರಲ್ಲ. ಹಾಗಾಗಿ ಟೆಕ್ನಿಕಲ್ ವರ್ಡ್ಸ್ನ ಇಂಗ್ಲೀಷಲ್ಲಿ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು UPSC ಎಕ್ಸಾಮ್ನ ಅಟೆಂಡ್ ಮಾಡ್ತಿದ್ದೀರಾ ಅಂತ ಅಂದರೆ ನನ್ನ ಪ್ರಕಾರ ನೀವು ಇಂಗ್ಲೀಷ್ನ ಸ್ವಲ್ಪ ಮಟ್ಟಿಗಾದರೂ ಕಲ್ತಿರಬೇಕು. ನೀವು ಕನ್ನಡದಲ್ಲೇ ಬರೀರಿ, ಆದರೆ ಟೆಕ್ನಿಕಲ್ ವರ್ಡ್ಸ್ ಇಂಗ್ಲೀಷಲ್ಲೇ ಕಲಿಯೋದು ಒಳ್ಳೆಯದು. ಓಕೆ, ಸೊ ಇವಾಗ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅರ್ತ್ ಒಳಗಡೆ ಏನಿದೆ ಅಂತ ತಿಳ್ಕೊಂಡ್ಬಿಂತೆ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ತಾ ಈ ರೆವಲ್ಯೂಷನ್ ಆಫ್ ದ ಅರ್ತ್ ವಿಲ್ ಇಟ್ ಟು ಡಿಫ್ರೆಂಟ್ ಸೀಸನ್ಸ್ ಅಂತ ಹೇಳಿದೆ ಅಲ್ಲ, ಅದೇ ಥರನೇ ನೀವು ನೋಡಿ ಇದು ಮೋಸ್ಟ್ಲಿ ಎಲ್ರಿಗೂ ಕನ್ಫ್ಯೂಸ್ ಆಗಿರುತ್ತೆ. ಲಾಸ್ಟ್ ಟೈಮ್ ನಿಮಗೆ ಸನ್ ಎಟ್ ದ ಟ್ರಾಪಿಕಲ್ ರೀಜನ್ ಯಾವ ಥರ ಇರುತ್ತೆ ನೋಡಿ. ನೀವು ಇದು ಭೂಮಿ ಅಂತ ಅಂದ್ಕೊಂಡ್ರೆ, ಇಫ್ ಯು ಆರ್ ದ ಟ್ರಾಪಿಕಲ್ ರೀಜನ್, ಇಲ್ಲಿ ನೀವಿದ್ದೀರಾ. ಓಕೆ, ಇಲ್ಲಿ ಸೂರ್ಯ ಇದ್ದಾನೆ ಅಂತ ಅಂದರೆ ನಿಮಗೆ ಸೂರ್ಯ ನೋಡಿ ಹೇಗೆ ಹೊಳಿತಿದ್ದಾನೆ. ಸೊ ಇದಕ್ಕೆ ನಾವು ಓವರ್ ಹೆಡ್ ಸನ್ ಅಂತ ಹೇಳ್ತೀವಿ, ಅಥವಾ ನೆತ್ತಿಯ ಮೇಲಿನ ಸೂರ್ಯ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಟ್ರಾಪಿಕಲ್ ರೀಜನಲ್ಲಿ ಅಷ್ಟೇ ಕಾಣೋದು. ಯಾಕೆ ಅಂದರೆ ನೋಡಿ, ಟ್ರಾಪಿಕಲ್ ರೀಜನಲ್ಲಿ ಈ ಥರ ನಾವು ನಿಂತಿದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿರುತ್ತೆ. ಅದೇ ನೀವು ಟೆಂಪ್ರೇಟ್ ರೀಜನ್ ತಗೊಳ್ಳಿ ನೋಡಿ, ಇಲ್ಲಿ ಟೆಂಪ್ರೇಟ್ ರೀಜನಲ್ಲಿ ನಿಮಗೆ ನೋಡಿ ಸೂರ್ಯ ಇದಕ್ಕಿಂತ ನಿಮಗೆ ಮೇಲ್ಗಡೆ ಬರಲ್ಲ. ಇಲ್ಲಿ ಸೂರ್ಯ ನಿಮಗೆ ಇದಕ್ಕಿಂತ ಮೇಲ್ಗಡೆ ಬರಲ್ಲ. ಇದಷ್ಟೇ ರೀಜನಲ್ಲಿ ನಿಮಗೆ ಸೂರ್ಯ ಕಾಣುತ್ತೆ. ಅರ್ಥ ಆಯ್ತಾ? ಸೊ ಸೂರ್ಯ ನಿಮಗೆ ಟ್ರಾಪಿಕಲ್ ರೀಜನಲ್ಲಿ ಇದರಿಂದ ಮೇಲ್ಗಡೆ ಬರ್ತಾನೆ. ಅಂದರೆ ಅರ್ಥ ಏನು, ಟೆಂಪರೇಟ್ ರೀಜನಲ್ಲಿ ಸೂರ್ಯ ನೆತ್ತಿ ಮೇಲೆ ಕಾಣಲ್ಲ. ಓವರ್ ಹೆಡ್ ಸನ್ ಇಸ್ ಓನ್ಲಿ ಸೀನ್ ಅಟ್ ದ ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೀವಿ ನಾವು. ಅದೇ ಥರನೇ ನೋಡಿ, ಸನ್ ಎಟ್ ದ ಪೊಲಾರ್ ರೀಜನ್, ಆರ್ಟಿಕ್ ಸರ್ಕಲ್ ಮತ್ತು ಅಂಟಾರ್ಟಿಕ್ ಸರ್ಕಲ್ಗಳು ಬಿಯಾಂಡ್ ದೋಸ್ ಸರ್ಕಲ್ಸ್, ಇಫ್ ಯು ಸಿ ಇನ್ ದ ಪೊಲಾರ್ ರೀಜನ್ಸ್, ದಿಸ್ ಈಸ್ ಯುವರ್ ಆರ್ಟಿಕ್ ಸರ್ಕಲ್, ದಿಸ್ ಈಸ್ ಯುವರ್ ಅಂಟಾರ್ಟಿಕ್ ಸರ್ಕಲ್. ಈ ಆರ್ಟಿಕ್ ಮತ್ತು ಅಂಟಾರ್ಟಿಕ್ ಸರ್ಕಲ್ ಈ ರೀಜನಲ್ಲಿ, ಇಫ್ ಯು ಸಿ ಇನ್ ದಿಸ್ ರೀಜನ್ ನೋಡಿ, ಸೂರ್ಯ ಎಷ್ಟು ಇಲ್ಲಿ ನಿಮಗೆ ಸೂರ್ಯ ಒಂದು ಲೈನ್ ಮೇಲೆ ಮೂವೇ ಆಗಲ್ಲ. ಸೊ ಸೂರ್ಯ ಓನ್ಲಿ ದಿಸ್ ಈಸ್ ದ ಹೈಯೆಸ್ಟ್ ಪಾಯಿಂಟ್ ಸೂರ್ಯ ರೀಚ್ ಆಗೋದು. ದೆನ್ ಇದಕ್ಕೆ ನಾವು ನೋಡಿ, ಈ ರೀಜನ್ಗೆ ನಮಗೆ ರಾತ್ರಿ 12 ಗಂಟೆ ಆಗಿರುತ್ತೆ. ಇದಕ್ಕೆ ನಾವು ಮಿಡ್ ನೈಟ್ ಸನ್ ಅಂತ ಹೇಳ್ತೀವಿ. ಇದನ್ನೇ ನಾವು ಹಿಂದಿನ ಸೆಷನ್ಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಅಂದರೆ ರಾತ್ರಿ 12 ಗಂಟೆಗೆ ಸೂರ್ಯ ಕಾಣ್ತಾನೆ. ಹೇಗೆ ಕಾಣ್ತಾನೆ? ಈ ಥರ ಕಾಣ್ತಾನೆ. ಓಕೆ, ಮತ್ತು ಮಾರ್ನಿಂಗ್ ಟೈಮಲ್ಲಿ ಲೆಟ್ಸ್ ಸೇ ದಿಸ್ ಈಸ್ ಯುವರ್ 12 PM. ಸೊ ಇಲ್ಲಿ ಸೂರ್ಯ ಇದು ಹಾರಿಜಾನ್ ಅಂತ ತಗೊಂಡ್ರೆ ಈ ರೀಜನ್ಲಷ್ಟೇ ಕಾಣ್ತಾನೆ. ಇವಾಗ ನೋಡಿ, ನೀವು ಈಗ ನೋಡ್ತೀರಾ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಕಾಣ್ತಿರ್ತಾನೆ. ನಿಮಗೆ ಇದು ಹಾರಿಜಾನ್ ಅಂತ ಅಂದರೆ ಇಲ್ಲಿಂದ ಇಲ್ಲಿ ಕಾಣ್ತಿರ್ತಾನೆ. ಅದೇ ಟೆಂಪರೇಟ್ ರೀಜನಲ್ಲಿ ನಿಮಗೆ ಇಲ್ಲಿಂದ ಇಲ್ಲಿವರೆಗೂ ಕಾಣ್ತಿರ್ತಾನೆ. ಅದೇ ಟ್ರಾಪಿಕಲ್ ರೀಜನಲ್ಲಿ ಫುಲ್ ನೆತ್ತಿವರೆಗೂ ಬರ್ತಾನೆ, ನೆತ್ತಿ ಮೇಲೆವರೆಗೂ ಕಾಣ್ತಾನೆ. ಸೊ ನಿಮಗೆ ಆ್ಯಂಗಲ್ ಏನಾಗುತ್ತೆ, ಈ ಥರ ಕಾಣುತ್ತೆ. ಸೊ ಹಾಗಾಗಿ ನೋಡಿ, ಇಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಿಲ್ಲ. ಯಾಕೆ ಅಂತಂದರೆ ಪೋಲಾರ್ ರೀಜನಿಂದ ಸೂರ್ಯನಿಗೆ ದ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಪೋಲಾರ್ ರೀಜನ್ ಅಂಡ್ ದ ಸನ್, ದ ಡಿಸ್ಟೆನ್ಸ್ ಈಸ್ ವೆರಿ ಹೈ. ಸಿ, ಇಲ್ಲಿ ಸೂರ್ಯ ಇದ್ದಾನಂದರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ತುಂಬ ಎನರ್ಜಿ ಈ ಪೋಲಾರ್ ರೀಜನಲ್ಲಿ ರಿಸೀವ್ ಆಗಲ್ಲ, ತುಂಬ ಕಡಿಮೆ ಎನರ್ಜಿ ರಿಸೀವ್ ಆಗುತ್ತೆ. ಸೊ ಇದು ಪ್ರಾಕ್ಟಿಕಲ್ ಆಗಿ ನಿಮಗೆ. ಹಾಗಾಗಿ ಯಾವಾಗ June 22 ಅಂತ ಏನು ಡಿಸ್ಕಸ್ ಮಾಡಿದ್ವಿ ಹಿಂದಿನ ಸೆಷನಲ್ಲಿ, ಅದಕ್ಕೇನು ಹೇಳ್ತೀವಿ ನಾವು, ಸಮ್ಮರ್ ಸಾಲಿಸ್ಟಿಸ್ ಅಂತ ಹೇಳ್ತೀವಿ ಇನ್ ದ ನಾರ್ತನ್ ಹೆಮಿಸ್ಫಿಯರ್. ಆವಾಗ
ನಿಮಗೆ ನಾರ್ತನ್ ಪೋಲ್ ಹತ್ರ ಅಥವಾ ನಾರ್ತನ್ ಪೋಲಾರ್ ರೀಜನಲ್ಲಿ ಯು ಕ್ಯಾನ್ ಸಿ ಮಿಡ್ ನೈಟ್ ಸನ್. ಅರ್ಥ ಆಯ್ತಾ? ಓಕೆ, ಈಗ ನಾವು ಮುಂದಿನ ಟಾಪಿಕ್ಗೆ ಹೋಗೋಣ. ಅದು ಎವಲ್ಯೂಷನ್ ಆಫ್ ದ ಅರ್ತ್ ಅಥವಾ ಭೂಮಿಯ ಇತಿಹಾಸ ಅಥವಾ ಭೂಮಿಯ ಉಗಮ ಹೇಗಾಯಿತು ಅಂತ ನೋಡೋಣ. ಮೊದಲನೇದಾಗಿ ಭೂಮಿ ಬೇರೆ ಬೇರೆ ವಲಯಗಳಿಂದ ಆಗಿದೆ. ದಟ್ ಮೀನ್ಸ್ ಡಿಫ್ರೆಂಟ್ ಸ್ಪಿಯರ್ಸ್. ಸೊ ಮೊದಲನೇದಾಗಿ ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಕನ್ನಡದಲ್ಲಿ ಶಿಲಾಗೋಳ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ದ ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್. ನಿಮ್ಮ ಅರ್ಥನ್ನು ನೋಡಿದ್ರೆ ಅರ್ಥದು ಭೂಮಿದು ಮೇಲ್ಗಡೆ ಇರೋ ಸ್ಪಿಯರ್ಗೆ ಅಥವಾ ವಲಯಕ್ಕೆ ನಾವು ಶಿಲಾಗೋಳ ಅಂತ ಹೇಳ್ತೀವಿ ಅಥವಾ ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಸೊ ನಿಮಗೆ ಈ ಪ್ಲ್ಯಾನೆಟ್ಸ್ ಫಾರ್ಮೇಷನ್ ಡಿಸ್ಕಸ್ ಮಾಡಿದ್ವಲ್ಲ, ಅಲ್ಲಿ ಹೇಗಾಗುತ್ತೆ ನಿಮಗೆ ಪ್ಲ್ಯಾನೆಟ್ ಫಾರ್ಮೇಷನ್? ಮೊದಲು ನಾನು ಏನು ಹೇಳಿದ್ದೆ, ಡಿಫ್ರೆಂಟ್ ಸ್ಮಾಲರ್ ಪಾರ್ಟಿಕಲ್ಸ್ ಏನಿರುತ್ತೆ ಈ ಸೋಲಾರ್ ಸಿಸ್ಟಮ್ ಅಥವಾ ಯೂನಿವರ್ಸ್ ಫಾರ್ಮ್ ಆಗುವಾಗ, ಈ ಎಲ್ಲ ಡಿಫ್ರೆಂಟ್ ಪಾರ್ಟಿಕಲ್ಸ್ ಕೊಲೈಡೆಡ್ ವಿತ್ ಈಚ್ ಅದರ್ ಆ್ಯಂಡ್ ಜಾಯಿನ್ ಆಗಿ ಫಾರ್ಮ್ ಆಗಿರೋದು ಪ್ಲ್ಯಾನೆಟ್ ಅಂತ. ಇವಕ್ಕೆ ನಾವು ಮೊದಲು ಏನಂತ ಹೇಳಿದ್ವಿ, ಇವಕ್ಕೆ ನಾವು ಪ್ಲ್ಯಾನೆಟೆಸಿಮಲ್ಸ್ ಅಂತ ಹೇಳ್ತೀವಿ ಅಲ್ವಾ. ಪ್ಲ್ಯಾನೆಟೆಸಿಮಲ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಗ್ರಹ ಕಣಗಳು ಅಂತ ಹೇಳ್ತೀವಿ. ಈ ಗ್ರಹ ಕಣಗಳು ಜಾಯಿನ್ ಆಗಿ ಪ್ಲ್ಯಾನೆಟ್ ಫಾರ್ಮ್ ಆಗಿದ್ದು. ಸೊ ನೀವು ನೋಡಿ, ಯಾವುದೇ ಎರಡು ಪಾರ್ಟಿಕಲ್ ಜಾಯಿನ್ ಆಗಿದೆ, ತುಂಬ ಪಾರ್ಟಿಕಲ್ಸ್ ಬಂದು ಜಾಯಿನ್ ಆಗಿದೆ ಅರ್ಥ ಏನು? ಇದ್ರದ್ದು ಡೆನ್ಸಿಟಿ ಇನ್ಕ್ರೀಸ್ ಆಗಿರುತ್ತೆ ಅಥವಾ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ನೀವು ಎರಡು ಕಣಗಳು ಬಂದು ಡಿಕ್ಕಿ ಹೊಡೆದಾಗ ಏನಾಗುತ್ತೆ? ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಹಾಗೆ ಕಂಪ್ಲೀಟ್ ಈ ನಮ್ಮ ಭೂಮಿ ಏನಿತ್ತು, ಭೂಮಿಯ ವೆರಿ ಅರ್ಲಿ ಡೇಸ್, ತುಂಬ ಮೊದಲನೇ ದಿನಗಳಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇತ್ತಲ್ಲ. ಸೊ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅರ್ಥಲ್ಲಿ ಇರೋ ಮೆಟೀರಿಯಲ್ಸ್ ಏನಿರುತ್ತೆ, ಲೆಟ್ಸ್ ಸೇ ಇವು ಡಿಫ್ರೆಂಟ್ ಮೆಟೀರಿಯಲ್ಸ್ ಇದ್ದಾವಲ್ಲ, ಈ ಡಿಫ್ರೆಂಟ್ ಮೆಟೀರಿಯಲ್ಸ್ ಬಿಕಾಸ್ ಆಫ್ ಟೆಂಪ್ರೇಚರ್ ಡಿಸ್ಟ್ರಿಬ್ಯೂಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತಂದರೆ, ಸಾಲಿಡ್ ಮೆಟೀರಿಯಲ್ಸ್ ಎಲ್ಲ ಹೋಗಿ ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ. ಓಕೆ, ಅದೇ ಥರ ಸ್ವಲ್ಪ ಲಿಕ್ವಿಡ್ ಇರೋ ಮೆಟೀರಿಯಲ್ಸ್, ಸೊ ಸಾಲಿಡ್ ಅಂದರೆ ಘನರೂಪದಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ. ಸ್ಲೋ ಆಗಿ ಡೆನ್ಸಿಟಿ ಕಡಿಮೆ ಇರೋ ಮೆಟೀರಿಯಲ್ಸ್ ಎಲ್ಲ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಭೂಮಿಯ ಒಳಭಾಗ ಅಥವಾ ಕೇಂದ್ರ ಭಾಗ ಏನಿದೆ, ಅದಕ್ಕೆ ಕೋರ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಸಾಲಿಡ್. ಅರ್ಥ ಆಯ್ತಾ? ಸೊ ಹಾಗೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಗುತ್ತೋ, ಸೊ ಹೋಗ್ತಾ ಹೋಗ್ತಾ ಈ ಭೂಮಿ ಏನಾಗುತ್ತೆ, ಸೊ ಯಾವಾಗ ಬೇರೆ ಬೇರೆ ಪಾರ್ಟಿಕಲ್ಸ್ ಬಂದು ಹೊಡೆಯೋದು ಕಡಿಮೆ ಆಗುತ್ತೋ ಆವಾಗ ಸ್ಲೋ ಆಗಿ ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ. ಟೆಂಪ್ರೇಚರ್ ಕಡಿಮೆ ಆದಾಗ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ನಿಮಗೆ ಹೊರಪದರ ಏನಿದೆ, ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಅರ್ತ್ ಇದೇನಾಗುತ್ತೆ, ಬಿಕಾಸ್ ಈ ವಾಯುಮಂಡಲಕ್ಕೆ ಈ ಹೊರಪದರ ತುಂಬ ಹತ್ತಿರ ಇರೋದ್ರಿಂದ ಇದು ಕೂಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಕೂಲ್ ಆಗಿ 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 ಇದು ಒಂದು ಸ್ವಲ್ಪ ಸಾಲಿಡ್ ಆಗುತ್ತೆ. ಇದಕ್ಕೆ ನಾವು ಶಿಲಾಗೋಳ ಅಂತ ಹೇಳ್ತೀವಿ ಅಥವಾ ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ನಿಮಗೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಸಾಲಿಡ್ ಮೆಟೀರಿಯಲ್ ಹೋಗಿ ಒಳಗಡೆ ಅಕ್ಯುಮುಲೇಟ್ ಆಗುತ್ತೆ ಅಥವಾ ಹೋಗಿ ಒಳಗಡೆ ಕೂರುತ್ತೆ. ನೀವು ನೋಡಿದಿರಲ್ಲ ನಾರ್ಮಲ್ ಆಗಿ, ಈಗ ನೋಡಿ, ನೀವು ಏನಂದ್ರೂ ಬಾಯ್ಲ್ ಮಾಡ್ತೀರಲ್ಲ, ಈಗ ಹಾಲನ್ನು ಬಾಯ್ಲ್ ಮಾಡ್ತೀರಾ, ಹಾಲನ್ನು ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ದ ಸಾಲಿಡ್ ನೀವು ತುಂಬ ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಕೊನೆಗೆ ಏನು ಉಳ್ಕೊಳ್ಳುತ್ತೆ, ದ ಸಾಲಿಡ್ ಮೆಟೀರಿಯಲ್, ಲಿಕ್ವಿಡ್ ಏನಿರುತ್ತೆ, ದ್ರವ ರೂಪದಲ್ಲಿರುತ್ತೆ, ಅದೆಲ್ಲ ಆವಿ ಆಗುತ್ತೆ. ಘನ ರೂಪದಲ್ಲಿರುತ್ತೋ ಅದು ಒಂದು ಪಾತ್ರೆಯ ಕೆಳಭಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತಲ್ಲ, ಅದೇ ಥರನೇ ಕೋರ್ ಫಾರ್ಮ್ ಆಗಿರೋದು ಅರ್ಥಲ್ಲಿ. ಅದೇ ಥರನೇ ನೋಡಿ, ಹಾಲು ಯಾವಾಗ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುತ್ತೋ ಅಥವಾ ನೀವು ಸ್ಟವ್ ಆಫ್ ಮಾಡಿದಾಗ ಏನಾಗುತ್ತೆ, ಹಾಲಿನ ಮೇಲೆ ಪದರ ಬರುತ್ತಲ್ಲ, ಕೆನೆ ಪದರ, ಸೊ ಅದಕ್ಕೆ ನಾವು ಶಿಲಾಗೋಳ ಅಥವಾ ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಅದೇ ಥರನೇ ಫಾರ್ಮ್ ಆಗಿರುತ್ತೆ. ಸೊ ನಿಮಗೆ ಅರ್ತ್ ಕೋರ್ ಏನಿದೆ, ಎಸ್ಪೆಷಲಿ ದ ಇನ್ನರ್ ಕೋರ್ ಅಂತ ಹೇಳ್ತೀವಿ, ಅದು ಸಾಲಿಡ್ ಫಾರ್ಮಲ್ಲಿದೆ. ಅಗೇನ್ ಹೊರಗಡೆ ಪದರ ಏನಿರುತ್ತೆ, ಇದು ಕೆನೆ ರೂಪದಲ್ಲಿ ಫಾರ್ಮ್ ಆಗಿರುತ್ತೆ, ಅದಕ್ಕೆ ನಾವು ಶಿಲಾಗೋಳ ಅಥವಾ ಲಿಥೋಸ್ಪಿಯರ್ ಅಂತ ಹೇಳ್ತೀವಿ, ಇದು ಸಾಲಿಡ್ ಫಾರ್ಮಲ್ಲಿರುತ್ತೆ. ಮಿಡ್ಲಲ್ಲಿ ನಿಮಗೆ ಮ್ಯಾಂಟಲ್ ಅಂತ ಹೇಳ್ತೀವಿ, ಅದನ್ನು ಮುಂದೆ ಡಿಸ್ಕಸ್ ಮಾಡ್ತೀವಿ. ಮ್ಯಾಂಟಲ್ ಅಥವಾ ಶಿಲಾಪಾಕ ಅಂತ ಹೇಳ್ತೀವಿ, ಇದು ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ.
ಸೊ ಹೀಗೆ ಎವಲ್ಯೂಷನ್ ಆಫ್ ಲಿಥೋಸ್ಫಿಯರ್ ಇರೋದು. ನೋಡೋಣ ನೋಡಿ ಏನು ಹೇಳ್ತಿದ್ದಾರೆ. ದ ಅರ್ತ್ ವಾಸ್ ಮೋಸ್ಟ್ಲಿ ಇನ್ ಅ ವೊಲಟೈಲ್ ಸ್ಟೇಟ್. ವೊಲಟೈಲ್ ಸ್ಟೇಟ್ ಅಂದರೆ ಅರ್ಥ ಏನು, ಇನ್ಸ್ಟೇಬಲ್ ಸ್ಟೇಟ್ ಅಂತ. ಟೆಂಪ್ರೇಚರ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಈ ಥರ ಆಗ್ತಿತ್ತು ಡ್ಯೂರಿಂಗ್ ಇಟ್ಸ್ ಪ್ರಿಮಾರ್ಡಿಯಲ್ ಸ್ಟೇಜ್, ತುಂಬ ಮೊದಲನೇ ದಿನಗಳಲ್ಲಿ. ಡ್ಯೂ ಟು ಗ್ರ್ಯಾಜುವಲ್ ಇನ್ಕ್ರೀಸ್ ಇನ್ ಡೆನ್ಸಿಟಿ ದ ಟೆಂಪ್ರೇಚರ್ ಇನ್ಸೈಡ್ ಹ್ಯಾಸ್ ಇನ್ಕ್ರೀಸ್. ನಾನು ಹೇಳಿದಲ್ಲ, ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಯಾವಾಗ ತುಂಬ ಡಿಫ್ರೆಂಟ್ ಪಾರ್ಟಿಕಲ್ಸ್ ಬಂದು ಈ ಥರ ಡಿಕ್ಕಿ ಹೊಡಿತಾವೋ ಆವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. As a result, the material inside started getting separated depending on their densities. ಸೊ ಯಾವುದು ಸಾಲಿಡ್ ಇತ್ತೋ ಅದು ತುಂಬ ಒಳಗಡೆ ಹೋಗಿ ಅಕ್ಯುಮುಲೇಟ್ ಆಯಿತು, ಅದು ಕೋರ್ ಆಗಿ ಅಥವಾ ಕೇಂದ್ರ ಭಾಗವಾಗಿ ಕನ್ವರ್ಟ್ ಆಗುತ್ತೆ. ದಿಸ್ ಅಲೋಡ್ ಹೆವಿಯರ್ ಮೆಟಲ್ಸ್ ಲೈಕ್ ಐರನ್ ಟು ಸಿಂಕ್ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್ ಆ್ಯಂಡ್ ಲೈಟರ್ ಒನ್ಸ್ ಟು ಮೂವ್ ಟುವರ್ಡ್ಸ್ ದ ಸರ್ಫೇಸ್. ನೋಡಿ ನಾರ್ಮಲ್ ಆಗಿ ಯಾವ ಪದಾರ್ಥದ್ದು ಡೆನ್ಸಿಟಿ ಜಾಸ್ತಿ ಇರುತ್ತೋ ಅದು ಕೆಳಗಡೆ ಹೋಗಿ ಅಕ್ಯುಮುಲೇಟ್ ಆಗುತ್ತೆ ಅಥವಾ ಸೆಟಲ್ ಆಗುತ್ತೆ. ಯಾವುದು ಡೆನ್ಸಿಟಿ ಕಡಿಮೆ ಆಗುತ್ತೋ ಅದು ಮೇಲ್ಗಡೆ ಬರುತ್ತೆ. ಸೊ ದ ಲೈಟರ್ ಪಾರ್ಟಿಕಲ್ಸ್ ಕೇಮ್ ಅಬೌವ್ ಆ್ಯಂಡ್ ದ ಹೆವಿಯರ್ ಪಾರ್ಟಿಕಲ್ಸ್ ಸಿಂಕ್ ಆಗುತ್ತೆ ಒಳಗಡೆ, ಅಂದರೆ ಕುಸಿಯುತ್ತೆ ಅಂತ. ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಇಟ್ ಕೂಲ್ಡ್ ಫರ್ದರ್ ಆ್ಯಂಡ್ ಸಾಲಿಡಿಫೈಡ್ ಆ್ಯಂಡ್ ಕಂಡೆನ್ಸ್ ಟು ಅ ಸ್ಮಾಲರ್ ಸೈಜ್. ನಿಮ್ಗೆ ನಾರ್ಮಲ್ ಆಗಿ ಯಾವುದೇ ಆದ್ರೂ ಟೆಂಪರೇಚರ್ ಜಾಸ್ತಿ ಆದಾಗ ಲಿಕ್ವಿಡ್ ಇರೋದೆಲ್ಲ ಆವಿ ಆಗುತ್ತೆ, ಕೊನೆಗೆ ಸಾಲಿಡ್ ಫಾರ್ಮಲ್ಲಿ ಉಳ್ಕೊಳ್ಳೋದು ಏನಾಗುತ್ತೆ, ಅದರದ್ದು ಸೈಜ್ ನೀವು ನೋಡಿದರೆ ನಾರ್ಮಲಾಗಿ ಅದೇ ನಿಮ್ಗೆ ಹಾಲು ನೋಡಿದ್ರೆ ಲಿಕ್ವಿಡ್ ಫಾರ್ಮ್ ಇರೋದೆಲ್ಲ ಆವಿ ಆಗುತ್ತಲ್ಲ, ಆಮೇಲೆ ಏನಾಗುತ್ತೆ ಏನು ಉಳ್ಕೊಳ್ಳುತ್ತೋ ನಾವೇನು ಹೇಳ್ತೀವಿ ಏನು ಉಳ್ಕೊಳ್ಳುತ್ತೋ ಅದರ ಸೈಜ್ ಕಡಿಮೆ ಇರುತ್ತೆ. ಸೊ ಕೂಲ್ ಆಗ್ತಾ 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 ಅದು ಸೈಜ್ ಕಡಿಮೆ ಆಗುತ್ತೆ. ದಿಸ್ ಲೇಟರ್ ಲೆಟ್ ದ ಡೆವಲಪ್ಮೆಂಟ್ ಆಫ್ ಔಟರ್ ಸರ್ಫೇಸ್ ಇನ್ ದ ಫಾರ್ಮ್ ಆಫ್ ಕ್ರಸ್ಟ್. ಓಕೆ, ನಾವು ಕ್ರಸ್ಟ್ ಲಿಥೋಸ್ಫಿಯರ್ ಇದರಲ್ಲಿ ಡಿಫ್ರೆನ್ಸಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದನ್ನು ನಾವು ನೆಕ್ಸ್ಟ್ ನೋಡ್ತೀವಿ. ನಿಮಗೆ ಔಟರ್ ಸರ್ಫೇಸ್ ನಾನು ಏನು ಹೇಳಿದ್ರೆ ಕೆನೆ ಪದರ ಥರ ಆಯಿತು ಅಂತ, ಅದಕ್ಕೆ ನಾವು ಕ್ರಸ್ಟ್ ಅಥವಾ ಲಿಥೋಸ್ಫಿಯರ್ ಅಂತ ಹೇಳ್ತೀವಿ. ಸೊ ನಿಮಗೆ ಲಿಥೋಸ್ಫಿಯರ್ ಫಾರ್ಮ್ ಆಗಿರೋದು ಮೇನ್ ಆಗಿ ಇಟ್ ಈಸ್ ಬಿಕಾಸ್ ಆಫ್ ದ ಚೇಂಜಸ್ ಇನ್ ಡೆನ್ಸಿಟಿ ಆ್ಯಂಡ್ ಟೆಂಪ್ರೇಚರ್. ಇದನ್ನು ನಿಮಗೆ ಕರೆಕ್ಟಾಗಿ ನೆನಪಿರಲಿ. ಇವಾಗ ಸೊ ನಾವು ಈ ಶಿಲಾಗೋಳ ಹೇಗೆ ಫಾರ್ಮ್ ಆಯಿತು ಅಥವಾ ಉಗಮವಾಯಿತು ಅಂತ ನೋಡಿದ್ವಿ. ಅದೇ ಥರನೇ ಅಟ್ಮಾಸ್ಫಿಯರ್ ಹೇಗೆ ಉಗಮವಾಯಿತು ಅಂತ ನೋಡೋಣ. ನಿಮಗೆ ಗೊತ್ತಾ, ಅಂದರೆ ಭೂಮಿ ಯಾವಾಗ ಹುಟ್ಟಿತು ಅಥವಾ ಇನಿಷಿಯಲ್ ಪೀರಿಯಡ್ ಆಫ್ ದ ಅರ್ತ್, ನಾವು ಇವಾಗೇನು ನೋಡ್ತಿದ್ವಿ, ಆಕ್ಸಿಜನ್ ಇಷ್ಟೊಂದಿರಲಿಲ್ಲ. ಸೊ ಆಕ್ಸಿಜನ್ ಈವನ್ ಮೊದಲನೇ ದಿನಗಳಲ್ಲಿ ಭೂಮಿ ಯಾವಾಗ ಉಗಮ ಆಯಿತೋ ಆಕ್ಸಿಜನ್ ನಮ್ಮ ಭೂಮಿ ಮೇಲೆ ಇರಲೇ ಇಲ್ಲ. ಸೊ ಆಲ್ಮೋಸ್ಟ್ 99% ಆಫ್ ದ ಅಟ್ಮಾಸ್ಫಿಯರ್ ದೇರ್ ವಾಸ್ ನೋ ಆಕ್ಸಿಜನ್ ಅಟ್ ಆಲ್. ಯಾಕೆ ಅಂತ ಅಂದರೆ ನೀವು ನೋಡ್ತೀರಾ, ಸೊ ಮೊದಲು ಎಲ್ಲ ಪ್ಲಾನೆಟ್ಗಳನ್ನು ಸೂರ್ಯನ ಮೇಲೆ ಅಟ್ಮಾಸ್ಫಿಯರಲ್ಲಿ ಏನಿತ್ತು ಹೇಳಿ, ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಇತ್ತು ಅಲ್ವಾ. ಸೊ ಎಲ್ಲ ಪ್ಲಾನೆಟ್ಸಲ್ಲೂ ಬಿಕಾಸ್ ಆಲ್ ದೀಸ್ ಡಿಫ್ರೆಂಟ್ ಪ್ಲಾನೆಟ್ಸ್ ಆಲ್ಸೋ ಫಾರ್ಮ್ ಬಿಕಾಸ್ ಆಫ್ ದ ಎಜೆಕ್ಟೆಡ್ ಮೆಟೀರಿಯಲ್ ಫ್ರಾಮ್ ದ ನೆಬುಲಾ. ಹಾಗಾಗಿ ಲೆಟ್ಸ್ ಸೇ ಇವಾಗ ನಾವು ಅರ್ತ್ನೇ ತೊಗೊಂಡ್ರೆ ಅರ್ತ್ ಸುತ್ತಲೂ ಹೈಡ್ರೋಜನ್ ಹೀಲಿಯಮ್ಮೇ ಇತ್ತು ಆವಾಗಲೂ. ಸೊ ಪ್ರಿಮಾರ್ಡಿಯಲ್ ಸ್ಟೇಜ್ ಆಫ್ ದ ಅಟ್ಮಾಸ್ಫಿಯರ್ ಆಫ್ ದ ಅರ್ತ್ ಕನ್ಸಿಸ್ಟ್ಸ್ ಆಫ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಅಂತ ಹೇಳ್ತೀವಿ. ಸಿ ಫಸ್ಟ್, ಸೊ there are 3 stages in the evolution of present atmosphere. First stage is marked by the loss of primordial atmosphere. ಸೊ ಮೊದಲು ನಿಮಗೆ ಇದು ಅರ್ಥ, ಇಲ್ಲಿ ಸೂರ್ಯ ಇದ್ದಾನೆ ಅಂತ ಅಂದರೆ, ಸೊ ಇಲ್ಲಿ ಮೊದಲು ಅರ್ತ್ ಅಟ್ಮಾಸ್ಫಿಯರ್ಲಿ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್ ಇರುತ್ತೆ. ಸೊ ಸ್ಲೋ ಆಗಿ ಸ್ಟ್ರಾಂಗ್ ಸೋಲಾರ್ ವಿಂಡ್ಸ್ ಯಾವಾಗ ಬರ್ತಾವೋ, ಬಿಕಾಸ್ ಆಫ್ ಸ್ಟ್ರಾಂಗ್ ಸೋಲಾರ್ ವಿಂಡ್ಸ್ ಈ ಹೈಡ್ರೋಜನ್ ಹೀಲಿಯಮ್ ಇರುತ್ತಲ್ಲ ಇದೆಲ್ಲ ಸ್ಲೋ ಆಗಿ ವಾಶ್ಔಟ್ ಆಗುತ್ತೆ ಅರ್ತ್ದು ಅಟ್ಮಾಸ್ಫಿಯರಿಂದ. ಸೊ ಭೂಮಿಯ ವಾಯುಮಂಡಲದಿಂದ ಹೈಡ್ರೋಜನ್ ಮತ್ತು ಹೀಲಿಯಮ್ ಏನು ಇರುತ್ತವೆ ಅನಿಲಗಳು, ಇವು ವಾಶ್ಔಟ್ ಆಗ್ತವೆ. ಯಾಕೆ ಅಂದರೆ ಸೋಲಾರ್ ವಿಂಡ್ಸಿಂದ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಲಾಸ್ ಆಫ್ ಪ್ರಿಮಾರ್ಡಿಯಲ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಸೊ ಆಮೇಲೆ ಏನಾಗುತ್ತೆ ನೋಡಿ, ಸೆಕೆಂಡ್ ಸ್ಟೇಜ್ ದ ಹಾಟ್ ಇಂಟೀರಿಯರ್ ಆಫ್ ದ ಅರ್ತ್ ಕಾಂಟ್ರಿಬ್ಯೂಟೆಡ್ ಟು ದ ಎವಲ್ಯೂಷನ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಹಾಟ್ ಇಂಟೀರಿಯರ್ ಆಫ್ ದ ಅರ್ತ್ ಅಂದರೆ ಈ ಭೂಮಿ ಒಳಗಡೆ, ಸೊ ದಿಸ್ ಈಸ್ ಯುವರ್ ಫಸ್ಟ್ ಸ್ಟೇಜ್. ದೆನ್ ಈ ಭೂಮಿ ಒಳಗಡೆ ನಾನು ನೋಡ್ತೀವಿ ನೆಕ್ಸ್ಟು ಮ್ಯಾಂಟ್ಲಲ್ಲಿ ಮ್ಯಾಗ್ಮಾ ಅನ್ನೋ ಹಾಟ್ ಮ್ಯಾಗ್ಮಾ ಅನ್ನೋ ಒಂದು ಪದಾರ್ಥ ಇರುತ್ತೆ, ಅದು ಹೊರಗಡೆ ಬರ್ತಿರುತ್ತೆ ಥ್ರೂ ವಾಲ್ಕನೋಸ್. ಸೊ ಎಲ್ಲಿ ನಿಮಗೆ ಗ್ಯಾಪ್ಸ್ ಇರುತ್ತೋ ಅರ್ತ್ ಒಳಗಡೆ, ಇಲ್ಲಿಂದ ನಿಮಗೆ ಹೊರಗಡೆ ಬಂದು
ಮ್ಯಾಗ್ಮಾ ಅಥವಾ ವಾಲ್ಕನೋ ಕನ್ವರ್ಟ್ ಆಗುತ್ತೆ. ಈ ವಾಲ್ಕನೋ ವಿಲ್ ರಿಲೀಸ್ ಲಾಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ವಾಟರ್ ಮಾಯಿಶ್ಚರ್ ಆಗಿರ್ಬೋದು, ಆಯಿತಾ. ಸೊ ಡಿಫ್ರೆಂಟ್ ಗ್ಯಾಸಸ್ ಅಥವಾ ಅನಿಲಗಳಂತ ಏನು ಹೇಳ್ತೀವಿ ಅವುಗಳನ್ನು ಹೊರಗಡೆ ಹಾಕುತ್ತೆ. ಓಕೆ, ಸೊ ಭೂಮಿಯ ಒಳಗಡೆಯಿಂದ ಭೂಮಿ ಉಗುಳುತ್ತೆ ಈ ಅನಿಲಗಳನ್ನು. ಈ ಅನಿಲಗಳು ನಮಗೆ ಅಟ್ಮಾಸ್ಫಿಯರಲ್ಲಿ ಅಕ್ಯುಮುಲೇಟ್ ಆಗಿ ಹೊಸ ಥರದ ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾವು ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀವಿ. ನೋಡಿ, ಈ ಪ್ರಾಸೆಸ್ಗೆ ಭೂಮಿ ತನ್ನ ಇಂಟೀರಿಯರ್ ಅಥವಾ ಒಳಗಡೆಯಿಂದ ಅನಿಲಗಳನ್ನು ಹೊರಗಡೆ ಹಾಕೋದಕ್ಕೆ ನಾವು ಡಿಗ್ಯಾಸಿಂಗ್ ಅಂತ ಹೇಳ್ತೀವಿ. ದ ಪ್ರಾಸೆಸ್ ಆಫ್ ಡಿಗ್ಯಾಸಿಂಗ್ ಅಂತ ಹೇಳ್ತೀವಿ. ಅಂದರೆ ಗ್ಯಾಸನ್ನ ಹೊರಗಡೆ ಹಾಕ್ತಿದೆ ಅಂತ, ಅದಕ್ಕೆ ಡಿಗ್ಯಾಸಿಂಗ್ ಅಂತ ಹೇಳ್ತೀವಿ. ನೋಡಿ, the early atmosphere largely contained water vapor, nitrogen, carbon dioxide, methane, ammonia and the very little of free oxygen. ಇದು ತುಂಬ ಇಂಪಾರ್ಟೆಂಟು. ನಾವು ಈವನ್ ಅರ್ತ್ ಇಂಟೀರಿಯರ್ ವಾಲ್ಕನೋಯಿಂದ ಹೊರಗಡೆ ಏನು ಬರುತ್ತಲ್ಲ ಆವಾಗ ಆಕ್ಸಿಜನ್ ಇರಲ್ಲ. ದ ಪ್ರಾಸೆಸ್ ಥ್ರೂ ವಿಚ್ ದ ಗ್ಯಾಸಸ್ ವರ್ ಔಟ್ಪೋರ್ಡ್ ಥ್ರೂ ವಾಲ್ಕನೋಸ್ ಈಸ್ ಕಾಲ್ಡ್ ಡಿಗ್ಯಾಸಿಂಗ್ ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ ವಾಲ್ಕನಿಕ್ ಎರಪ್ಷನ್ಸ್ ಕಾಂಟ್ರಿಬ್ಯೂಟ್ ಟು ವಾಟರ್ ವೇಪರ್ ಆ್ಯಂಡ್ ಗ್ಯಾಸಸ್ ಟು ದ ಅಟ್ಮಾಸ್ಫಿಯರ್. ಸೊ ದ ಸೆಕೆಂಡ್ ಸ್ಟೇಜ್ ಈಸ್ ಯುವರ್ ಡಿಗ್ಯಾಸಿಂಗ್ ಅಂತ ಹೇಳ್ತೀವಿ. ಓಕೆ, ನೋಡಿ, ದ ಥರ್ಡ್ ಸ್ಟೇಜ್ ಏನು ಬರುತ್ತೆ ಅದು ನಿಮಗೆ ಎವಲ್ಯೂಷನ್ ಆಫ್ ಹೈಡ್ರೋಸ್ಪಿಯರ್ ಅಂತ ಹೇಳ್ತೀವಿ, ಅಥವಾ ಜಲಗೋಳದಿಂದ ಹೇಗೆ ನಮಗೆ ಅಟ್ಮಾಸ್ಫಿಯರ್ ಚೇಂಜ್ ಆಯಿತು ಅಂತ. ಸೊ ಮೇನಾಗಿ ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಪಿಯರ್ ಇಂದಲ್ಲ ಅವೆರಡು ಕಂಬೈಂಡ್ ಆಗಿರುತ್ತೆ. ನಿಮಗೆ ಇಲ್ಲಿ ಫಸ್ಟು ಲಾಸ್ ಆಫ್ ಪ್ರೀ ಮಾಡಲ್ ಅಟ್ಮಾಸ್ಫಿಯರ್ ಆಗುತ್ತೆ ಬಿಕಾಸ್ ಆಫ್ ಸೋಲಾರ್ ವಿಂಡ್ಸ್. ಸೊ ಈ ಸೂರ್ಯನಿಂದ ಬರೋ ಗಾಳಿಗಳು ಅಥವಾ ಸೂರ್ಯನ ಗಾಳಿಗಳಿಂದ ನಮಗೆ ಈ ಹೈಡ್ರೋಜನ್ ಹೀಲಿಯಂ ಎಲ್ಲ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ. ಆಮೇಲೆ ಬಿಕಾಸ್ ಆಫ್ ವಾಲ್ಕನಿಕ್ ಎರಪ್ಷನ್ ಅವುಗಳಿಂದ ನಮಗೆ CO2 ವಾಟರ್ ಪಾರ್ಟಿಕಲ್ ಅಥವಾ ವಾಟರ್ ವೇಪರ್ ಅಂತ ಹೇಳ್ತೀವಿ ಅವುಗಳು ನಮಗೆ ಅಟ್ಮಾಸ್ಫಿಯರ್ ವಾಯುಮಂಡಲದಲ್ಲಿ ಬರ್ತವೆ. ಸೊ ಮೂರನೇ ಸ್ಟೇಜಿಗೆ ನಾವು ಎವಲ್ಯೂಷನ್ ಆಫ್ ಹೈಡ್ರೋಸ್ಪಿಯರ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದ ಥರ್ಡ್ ಸ್ಟೇಜ್ ಏನಾಗುತ್ತೆ ಅಂದರೆ ಇಲ್ಲಿ ಭೂಮಿ ಮೇಲೆ ಮೊದಲು ನಾವೇನು ಇವಾಗ ನೋಡ್ತೀವಲ್ಲ ಸಾಗರಗಳು ಅಥವಾ ಓಷನ್ಸ್ ಅಂತ ಏನು ಹೇಳ್ತೀವಿ, ಪೆಸಿಫಿಕ್ ಓಷನ್ ಆಗಿರ್ಬೋದು, ಇಂಡಿಯನ್ ಓಷನ್ ಆಗಿರ್ಬೋದು, ಅಟ್ಲಾಂಟಿಕ್ ಓಷನ್ ಆಗಿರ್ಬೋದು, ಇವು ಯಾವ ಓಷನ್ಸ್ ಮೊದಲು ಇರಲಿಲ್ಲ. ಸೊ ಹೈಡ್ರೋಜನ್ ಹೀಲಿಯಂ ಅಂತ ಹೇಳಿದಲ್ಲ, ದ ಇನಿಷಿಯಲ್ ಪೀರಿಯಡ್ ಆಫ್ ಪ್ಲಾನೆಟ್ ಏನಿತ್ತು, ಯಾವಾಗ ಹೈಡ್ರೋಜನ್ ಹೀಲಿಯಂ ಇತ್ತು ಆ ಟೈಮಲ್ಲಿ ನಮ್ಮ ಭೂಮಿ ಮೇಲೆ ನೀರೇ ಇರಲಿಲ್ಲ. ಸೊ ನೀರು ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅಂತಂದರೆ ಭೂಮಿ ಒಳಗಡೆ ಇಂದ ಮ್ಯಾಗ್ಮಾ ಏನು ಹೊರಗೆ ಬರುತ್ತಲ್ಲ ಅದು ಈ ಮಾಯಿಶ್ಚರ್ ಅಥವಾ ವಾಟರ್ ವೇಪರ್ ಅಂತ ಇರುತ್ತಲ್ಲ ಇದರಿಂದ ನಮಗೆ ಮೋಡಗಳು ಫಾರ್ಮ್ ಆಗಿ ಮಳೆ ಆಗಿರುತ್ತೆ. ಅಂದರೆ ಸೊ ಏನಾಗುತ್ತೆ ಇಲ್ಲಿ ವಾಲ್ಕನಿಕ್ ಎರಪ್ಷನಿಂದ, ಸೊ ದಿಸ್ ಈಸ್ ಯುವರ್ ವಾಲ್ಕನೋ, ಇಲ್ಲಿ ಒಳಗಡೆಯಿಂದ ವಾಟರ್ ಮಾಯಿಶ್ಚರ್ ಬರುತ್ತೆ. ಸೊ ಯಾವಾಗ ಅದು ಹೊರಗಡೆ ಬರುತ್ತೋ ನೋಡಿ, ಹೈ ಟೆಂಪ್ರೇಚರಲ್ಲಿರೋ ವಾಟರ್ ಹೊರಗಡೆ ಬರುತ್ತೆ ಅಂತಂದರೆ ಏನಾಗುತ್ತೆ, ಅದು ಆವಿ ಆಗಿ ಮೋಡಗಳು ಫಾರ್ಮ್ ಆಗುತ್ತೆ, ಮೋಡಗಳು ಮಳೆ ತರಿಸುತ್ತೆ. ಸೊ ನಮಗೆ ಭೂಮಿ ಮೇಲೆ ನೀರು ಬಂದಿರೋದೇ ಇಟ್ ಈಸ್ ಬಿಕಾಸ್ ಆಫ್ ದ ವಾಲ್ಕನಿಕ್ ಎರಪ್ಷನ್. ಸೊ ಇವಾಗ ಏನಾಗುತ್ತೆ, ಮಳೆ ಬಂದು ಭೂಮಿ ಯೂನಿಫಾರ್ಮ್ ಆಗಿರಲ್ಲ. ಅಂದರೆ ಭೂಮಿ ಮೇಲೆ ತುಂಬ ಸಾಫ್ಟಾಗಿ ಸ್ಟ್ರೇಟಾಗಿ ಇರಲ್ಲ. ಇಲ್ಲಿ ಭೂಮಿ ಮೇಲೆ ಕೆಲವೊಂದು ಕಡೆ ತಗ್ಗು ಪ್ರದೇಶಗಳು ಇರ್ತವೆ. ಸೊ ಈ ಥರ ಇರ್ತವೆ, ಈ ಥರ ಇರ್ತವೆ. ಭೂಮಿ ಮೇಲ್ಗಡೆ ಈ ಥರ ಇರುತ್ತೆ. ಯಾವಾಗ ಈ ವಾಲ್ಕನಿಕ್ ಎರಪ್ಷನಿಂದ ಭೂಮಿ ಮೇಲ್ಗಡೆ ವಾಟರ್ ಮಾಯಿಶ್ಚರ್ ಬಂದು ಮಳೆ ಬರುತ್ತಲ್ಲ, ಈ ಮಳೆ ನೀರು ಈ ಡಿಪ್ರೆಷನ್ಸ್ ಅಥವಾ ತಗ್ಗು ಪ್ರದೇಶದಲ್ಲಿ ಅಕ್ಯುಮುಲೇಟ್ ಆಗಿ ನಮಗೆ ಮಳೆ ಬಂದಿರೋದು ನಾವು ಎವಲ್ಯೂಷನ್ ಆಫ್ ಅರ್ತ್ ಏನು ನೋಡ್ತೀವಿ, ಇದು ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆಯಿಂದ ಆಗಿರೋದು. ಅಂದರೆ ಅರ್ಥ ಏನು, ಮಿಲಿಯನ್ಸ್ ಆಫ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಳೆ ಬಂದು ಈ ಡಿಪ್ರೆಷನಲ್ಲಿ ವಾಟರ್ ಅಕ್ಯುಮುಲೇಟ್ ಆಗಿ ನಮಗೆ ಇವಾಗ ಇವು ಓಷನ್ ಆಗಿ ಕನ್ವರ್ಟ್ ಆಗಿದ್ದಾವೆ. ಇಂಡಿಯನ್ ಓಷನ್ ಆಗಿರ್ಬೋದು, ಅಟ್ಲಾಂಟಿಕ್ ಓಷನ್ ಆಗಿರ್ಬೋದು, ಪೆಸಿಫಿಕ್ ಓಷನ್ ಆಗಿರ್ಬೋದು. ಇವೆಲ್ಲ ಮೊದಲು ಭೂಮಿಯ ಮೇಲ್ಗಡೆ ಇರುವ ತಗ್ಗು ಪ್ರದೇಶಗಳು, ಬಟ್ ತುಂಬ ದೊಡ್ಡ ತಗ್ಗು ಪ್ರದೇಶಗಳಾಗಿರುತ್ತೆ. ಅಲ್ಲಿ ನೀರು ಅಕ್ಯುಮುಲೇಟ್ ಆಗಿ ನಮಗೆ ಇವಾಗ ಓಷನ್ಗಳಾಗಿದೆ. ಅರ್ಥಾಯ್ತಾ? ಸೊ ಇದು ನಿಮಗೆ ಮೂರನೇ ಸ್ಟೇಜ್ ಇನ್ ದ ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್. ಸೊ ಇದೇನಾಗುತ್ತೆ ಅಂದರೆ ಮೂರನೇ ಇದರಲ್ಲಿ ಯಾವಾಗ ಓಷನ್ ಫಾರ್ಮ್ ಆಗುತ್ತೋ ಸೊ ಅಲ್ಲಿ ಜೀವಿಗಳು ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತವೆ. ದಟ್ ಮೀನ್ಸ್ ದ ಲಿವಿಂಗ್ ಬೀಯಿಂಗ್ಸ್ ಹುಟ್ಟೋದು ನಮಗೆ ಗೊತ್ತಿರೋ ಪ್ರಕಾರ ಜೀವಿಗಳು ಹುಟ್ಟಿರೋದು ನೀರಿನಲ್ಲಿ ಮೊದಲು. ಅದಕ್ಕೆ ನಾವು ಹೇಳ್ತೀವಿ ಸೊ ದ ಲೈಫ್ ವಾಸ್ ಅಟ್ ಓಷನ್ ಫಸ್ಟ್
ದೆನ್ ಲ್ಯಾಂಡ್ ಮೇಲೆ ಬಂದಿರೋದು ಅಂತ. ಸೊ ಈ ನೀರಿನ ಒಳಗಡೆ ಸಮ್ ಬಯೋಕೆಮಿಕಲ್ ರಿಯಾಕ್ಷನ್ ಆಗಿ ಮೊದಲನೇದಾಗಿ ಈ ಆಲ್ಗೆಗಳು ಹುಟ್ಟುತ್ತವೆ ಅಂತ ಹೇಳ್ತಾರೆ. ಸೊ ಈ ಜೀವಿಗಳು ಹುಟ್ಟಿ ಏನಾಗುತ್ತೆ, ಎಚ್ಚೆ ನಿಮಗೆ ಓಷನ್ ಇದೆ ಅಂತಂದರೆ ಓಷನ್ ಒಳಗಡೆ ಈ ಜೀವಿಗಳು ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ನ ಬಿಡ್ತಾ ಹೋಗ್ತವೆ ಥ್ರೂ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಅಟ್ಮಾಸ್ಫಿಯರಿಂದ ತಗೋತವೆ, ವಾಯುಮಂಡಲದಿಂದ ಅಟ್ಮಾಸ್ಫಿಯರಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ನ ಬಿಡ್ತವೆ. ಸೊ ಈ ಫೋಟೋಸಿಂಥಸಿಸ್ ಪ್ರಾಸೆಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಗಿ ನಮಗೆ ಇವಾಗ ನಮ್ಮ ವಾಯುಮಂಡಲದಲ್ಲಿ ಅಥವಾ ಅಟ್ಮಾಸ್ಫಿಯರ್ಲಿ ಇವಾಗ ಆಕ್ಸಿಜನ್ ನೋಡೋದು ನಾವು. ಓಕೆ, ನೀವು ಆಕ್ಸಿಜನ್ ನೋಡಿದ ಎಷ್ಟು ಪರ್ಸೆಂಟ್ ಇದೆ? ಸಮ್ವೇರ್ 21% ಆಫ್ ಅವರ್ ಅಟ್ಮಾಸ್ಫಿಯರ್ ಕನ್ಸಿಸ್ಟ್ ಆಫ್ ಆಕ್ಸಿಜನ್. ಸೊ ಈ ಆಕ್ಸಿಜನ್ ಬಂದಿರೋದು ಯಾವುದರಿಂದ? ಇಟ್ ಈಸ್ ಬಿಕಾಸ್ ಆಫ್ ದ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್, ಈ ಜೀವಿಗಳೆಲ್ಲ ಪ್ಲಾಂಟ್ ಸ್ಪೀಸೀಸ್ ಎಲ್ಲ ಫೋಟೋಸಿಂಥಸಿಸ್ ಮಾಡಿ ನಮ್ಮ ಅಟ್ಮಾಸ್ಫಿಯರ್ ಆಕ್ಸಿಜನ್ ಬಂದಿರೋದು. ಸೊ ಇದು ನಮಗೆ ಮೂರನೇ ಸ್ಟೇಜ್ ಇನ್ ದ ಎವಲ್ಯೂಷನ್ ಆಫ್ ಅಟ್ಮಾಸ್ಫಿಯರ್. ನೋಡಿ ಏನು ಹೇಳ್ತಿದ್ದಾರೆ ಅಂತ. ಆ್ಯಸ್ ದ ಅರ್ತ್ ಕೂಲ್ಡ್ ದ ವಾಟರ್ ವೇಪರ್ ರಿಲೀಸ್ಡ್ ಸ್ಟಾರ್ಟೆಡ್ ಗೆಟ್ಟಿಂಗ್ ಕಂಡೆನ್ಸ್ಡ್. ಸೊ ವಾಟರ್ ವೇಪರ್ ಏನು ಹೊರಗಡೆ ಬರುತ್ತೆ ವಾಲ್ಕನಿಕ್ ಎರಪ್ಷನಿಂದ, ಅದು ಕಂಡೆನ್ಸ್ ಆಗಿ ನಮಗೆ ಮೋಡಗಳು ಫಾರ್ಮ್ ಆಗುತ್ತೆ. Then the carbon dioxide in the atmosphere got dissolved in rainwater and the temperature further decreased, causing more condensation and more rains. ಸೊ ನಾವು ನೋಡಿದ್ವಲ್ಲ, ಕಾರ್ಬನ್ ಡೈಆಕ್ಸೈಡ್ ನೀವು ಯೂಶಲಿ ವಾಟರಲ್ಲಿ ಇದಾದಾಗ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಬಿಕಾಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಅಸಿಡಿಕ್. The rainwater falling onto the atmosphere got collected into the depressions. ಸೊ ರೈನ್ ವಾಟರ್ ಏನು ನಮಗೆ ಮೋಡಗಳಾಯಿತು ಬಿಕಾಸ್ ಆಫ್ ವಾಟರ್ ವೇಪರ್, ಮಳೆ ಬರುತ್ತೆ, ಆ ಮಳೆ ಡಿಪ್ರೆಷನಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ದ್ಯಾಟ್ ಲೆಟ್ ಟು ದ ಫಾರ್ಮೇಷನ್ ಆಫ್ ಓಷನ್ಸ್, ಅಥವಾ ಸಾಗರಗಳ ಉಗಮ ಆಗಿದ್ದೇ ಇದೇ ಥರ. ದೆನ್ ಅರೌಂಡ್ 2500 to 3000 million years ಬಿಫೋರ್ ದ ಪ್ರೆಸೆಂಟ್ ದ ಪ್ರಾಸೆಸ್ ಆಫ್ ಫೋಟೋಸಿಂಥಸಿಸ್ ಗಾಟ್ ಇವಾಲ್ವ್ಡ್. ಸೊ ಯಾವಾಗ ನಿಮಗೆ ಈ ಮೊದಲು ಬಂದಿದ್ದೆ ನಮ್ಮ ಭೂಮಿ ಮೇಲೆ ಪ್ಲಾಂಟ್ ಸ್ಪೀಸೀಸೇ ಅಲ್ವಾ, ಯಾವ ಫೋಟೋಸಿಂಥಸಿಸ್ ಮಾಡ್ತವೆ ಅವುಗಳೇ ಫಸ್ಟ್ ಬಂದಿದ್ದು. ಸೊ ಬಿಕಾಸ್ ಆಫ್ ಸಮ್ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಇನ್ ದ ವಾಟರ್ ನಮಗೆ ಫೋಟೋಸಿಂಥಸಿಸ್ ಆಗಿ ಸ್ಟಾರ್ಟ್ ಆಯಿತು. ಆವಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಆಕ್ಸಿಜನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡೋದು. ದೆನ್ ದ ಲೈಫ್ ವಾಸ್ ಕನ್ಫೈನ್ಡ್ ಟು ದ ಓಷನ್ಸ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಎಷ್ಟೋ ಮಿಲಿಯನ್ ಇಯರ್ಸ್, ವರ್ಷಗಳ ಕಾಲ ನಮಗೆ ಜೀವಿಗಳು ಓಷನ್ ಅಥವಾ ನೀರಿನ ಒಳಗಡೆ ಇತ್ತು, ನಮಗೆ ಲ್ಯಾಂಡ್ ಮೇಲೆ ಬಂದೇ ಇರಲಿಲ್ಲ. Oceans began to have the contribution of oxygen through the process of photosynthesis. Eventually, oceans were saturated with oxygen and 2000 million years ago, oxygen began to flood the atmosphere. ಸೊ ಇನ್ಶಿಯಲಾಗಿ ಏನಾಗುತ್ತೆ, ನಿಮಗೆ ಎಷ್ಟೋ ವರ್ಷಗಳ ಕಾಲ ಇದು ಓಷನ್ ಅಂತ ಅಂದರೆ ಎಷ್ಟೋ ವರ್ಷಗಳ ಕಾಲ ಆಕ್ಸಿಜನ್ ಓಷನಲ್ಲಿ ಅಷ್ಟೇ ಇತ್ತು. ಯಾವಾಗ ನಮಗೆ ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಇನ್ ದ ವಾಟರ್ ಒಂದು ಥ್ರೆಶೋಲ್ಡ್ ಅಂತ ಇರುತ್ತೆ, ಇದ್ರ ಮಟ್ಟಿವರೆಗೂ ಆಕ್ಸಿಜನ್ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ ಅಥವಾ ಡೈಲ್ಯೂಟ್ ಆಗುತ್ತೆ. ಯಾವಾಗ ಓಷನ್ ವಾಟರ್ ಆಕ್ಸಿಜನಿಂದ ಸ್ಯಾಚುರೇಟ್ ಆಗುತ್ತೋ ಆವಾಗ ಏನಾಗುತ್ತೆ, ಆಕ್ಸಿಜನ್ ಅಟ್ಮಾಸ್ಫಿಯರ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾಗಿದ್ದು 1-2 ವರ್ಷ ಅಲ್ಲ, ಮಿಲಿಯನ್ಸ್ ಆಫ್ ಇಯರ್ಸ್ ಆಗಿರೋದ್ರಿಂದ ನಮಗೆ ಇವಾಗ ಆಕ್ಸಿಜನ್ ನೋಡ್ತಿದ್ದೀವಿ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. ಸೊ ಯಾವಾಗ ಭೂಮಿ ಉಗಮವಾಯಿತು ಆವಾಗ ಆಕ್ಸಿಜನ್ ಇರಲಿಲ್ಲ, ವಾಟರ್ ಪಾರ್ಟಿಕಲ್ಸು ಭೂಮಿ ಮೇಲೆ ಇರಲಿಲ್ಲ. ಸೊ ಭೂಮಿ ಒಳಗಡೆ ವಾಟರ್ ಪಾರ್ಟಿಕಲ್ಸ್ ಇತ್ತು, ಭೂಮಿ ಮೇಲ್ಗಡೆ ಅಥವಾ ಅಟ್ಮಾಸ್ಫಿಯರಲ್ಲಿ ವಾಟರ್ ಪಾರ್ಟಿಕಲ್ಸ್ ಇರಲಿಲ್ಲ. ಸೊ ಯಾವಾಗ ವಾಲ್ಕನಿಕ್ ಎರಪ್ಷನಿಂದ ವಾಟರ್ ವೇಪರ್ ಹೊರಗಡೆ ಬಂತು ಆವಾಗ ಮೋಡಗಳಾಯಿತು, ಮೋಡಗಳು ಫಾರ್ಮ್ ಆಗುತ್ತೆ, ದೆನ್ ಮಳೆ ಬರುತ್ತೆ, ಆ ಮಳೆ ನೀರು ಡಿಪ್ರೆಷನ್ಸಲ್ಲಿ ಅಕ್ಯುಮುಲೇಟ್ ಆಗಿ ನಮಗೆ ಸಾಗರಗಳ ಉಗಮ ಆಯಿತು. ಆ ಸಾಗರದಲ್ಲಿ ನಮಗೆ ಬಿಕಾಸ್ ಆಫ್ ಸಮ್ ಬಯೋಕೆಮಿಕಲ್ ರಿಯಾಕ್ಷನ್ ಜೀವಿಗಳು ಹುಟ್ಟುತ್ತೆ, ಪ್ಲಾಂಟ್ ಸ್ಪೀಸೀಸ್ ಹುಟ್ಟುತ್ತೆ, ಆಲ್ಗೆ ಹುಟ್ಟುತ್ತೆ, ಅದರಿಂದ ಫೋಟೋಸಿಂಥಸಿಸ್ ಆಗುತ್ತೆ, ಅವುಗಳು ಕಾರ್ಬನ್ ಡೈಆಕ್ಸೈಡ್ನ ತಗೊಳ್ತವೆ, ಆಕ್ಸಿಜನ್ನ ಬಿಡ್ತವೆ. ಸೊ ಎಷ್ಟೋ ವರ್ಷಗಳ ಕಾಲ ಆಕ್ಸಿಜನ್ ಬರೀ ಓಷನ್ಲೇ ಇತ್ತು, ಅದು ಯಾವಾಗ ಸ್ಯಾಚುರೇಟ್ ಆಗುತ್ತೋ ನಮಗೆ ಅಟ್ಮಾಸ್ಫಿಯರಲ್ಲಿ ಬರುತ್ತೆ. ಸೊ ಹೀಗೆ ನಾವು ಶಿಲಾಗೋಳ ಮತ್ತು ಜಲಗೋಳ ಮತ್ತು ವಾಯುಮಂಡಲ ಫಾರ್ಮ್ ಆಯಿತು ಅಂತ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಲೀಥೋಸ್ಪಿಯರ್, ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಪಿಯರ್ ಹೇಗೆ ಉಗಮವಾಯಿತು ಅಥವಾ ಇದರ ಇತಿಹಾಸ ನೋಡೋದಲ್ಲ, ಅದೇ ಥರನೇ ನಮಗೆ ಇಲ್ಲಿ ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಅರ್ತ್ ಕ್ರಸ್ಟ್ ಏನಿದೆ ಅಥವಾ ಅರ್ತ್ ಆದ ಸಿಸ್ಟಮ್ ಏನಿದೆ ಅದರ ಹಿಸ್ಟ್ರಿ ಹೇಗಿದೆ, ಯಾವ್ಯಾವುದು ಮೊದಲಿಗೆ ಉಗಮವಾಯಿತು, ಯಾವ್ದು ಆಮೇಲೆ ಬಂದು. ಈಗ ಜೀವಿಗಳೇ ತಗೊಂಡ್ರೆ ಮ್ಯಾಮಲ್ಸ್ ಫಸ್ಟ್ ಬಂತಾ, ಆಂಫಿಬಿಯನ್ಸ್ ಫಸ್ಟ್ ಬಂತಾ ಅಥವಾ ರೆಪ್ಟೈಲ್ಸ್ ಫಸ್ಟ್ ಬಂತಾ ಅಂತ ಅನ್ನೋದು. ಸೊ ಅದು ನಮಗೆ ಗೊತ್ತಾಗೋದು ಜಿಯೋಲಜಿಕಲ್ ಟೈಮ್ ಸ್ಕೇಲಲ್ಲಿ. ಸೊ ಈ ನಮ್ಮ ಅರ್ತ್
ಇತಿಹಾಸ ತೊಗೊಂಡ್ರೆ ನಾವು ಅದನ್ನು ಡಿಫ್ರೆಂಟ್ ಪೀರಿಯಡ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಬ್ರಾಡರ್ ಪೀರಿಯಡ್ ಅಂತ ಡಿಸ್ಕಸ್ ಮಾಡ್ತೀವಿ, ಅದನ್ನು ನಾವು ಇಯಾನ್ ಅಂತ ಹೇಳ್ತೀವಿ. ಸೊ ಇಯಾನ್ನ ಸಬ್ ಡಿವಿಷನ್ಸ್ ಮಾಡಿದರೆ ಎರಾ ಅಂತ ಹೇಳ್ತೀವಿ. ಎರಾನ್ನ ಅಗೇನ್ ಸಬ್ ಡಿವೈಡ್ ಮಾಡಿದರೆ ಪೀರಿಯಡ್ಸ್ ಅಂತ ಹೇಳ್ತೀವಿ. ಪೀರಿಯಡ್ನ ಸಬ್ ಡಿವೈಡ್ ಮಾಡಿ ವಿ ಕಾಲ್ ಇಟ್ ಅಸ್ ಎಪೋಕ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ನೋಡಿ ಬಿಗ್ ಬ್ಯಾಂಗ್. ಸೊ ಪ್ಲಾನೆಟ್ ಹೇಗೆ ಫಾರ್ಮ್ ಆಗುತ್ತೆ, ಸೊ ಸಾರಿ ದ ಎಂಟೈರ್ ಯೂನಿವರ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಲ್ಲ. ಸೊ ಆ ಬಿಗ್ ಬ್ಯಾಂಗ್ ಆಗಿದ್ದು ಜಿಯೋಗ್ರಫರ್ಸ್ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂತಂದರೆ 13,700 ಮಿಲಿಯನ್ ಇಯರ್ಸ್ ಅಗೋ ಬಿಗ್ ಬ್ಯಾಂಗ್ ಆಗಿದ್ದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಅದೇ ಥರನೇ ಆಮೇಲೆ ಹೋಗ್ತಾ ಹೋಗ್ತಾ ಒರಿಜಿನ್ ಆಫ್ ಸ್ಟಾರ್ಸ್ ಆಗುತ್ತೆ 5,000 ಮಿಲಿಯನ್ ಇಯರ್ಸಿಗೂ. ದೆನ್ ಪ್ರೀ ಕ್ಯಾಂಬ್ರಿಯನ್ ನೋಡಿ, ಒರಿಜಿನ್ ಆಫ್ ಸನ್ ವಾಸ್ ದೇರ್ 5,000 ಮಿಲಿಯನ್ ಇಯರ್ಸ್ ಅಗೋ ನಮಗೆ ಸನ್ ಒರಿಜಿನೇಟ್ ಆಗಿರೋದು ಅಥವಾ ಸೂರ್ಯ ಉಗಮವಾಗಿರೋದು. ದೆನ್ ಆಮೇಲೆ ನೋಡಿ ಓಷನ್ ಆ್ಯಂಡ್ ಕಾಂಟಿನೆಂಟ್ಸ್ ಫಾರ್ಮ್ ಆಗೋದು 3,800 to 4,800 ಮಿಲಿಯನ್ ಇಯರ್ಸ್ ಅಗೋ. ಅದೇ ಥರ ನೋಡಿ ಬ್ಲೂ ಗ್ರೀನ್ ಆಲ್ಗೆ. ಸೊ ಮೊದಲನೇದಾಗಿ ನಮಗೆ ಬ್ಲೂ ಗ್ರೀನ್ ಆಲ್ಗೆ ಅಥವಾ ಯುನಿಸೆಲ್ಯುಲರ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಇವುಗಳು ನಮಗೆ ನೀರಲ್ಲಿ ಫಸ್ಟು ಉಗಮ ಆಗೋದು. ಅದು ಯಾವಾಗ ಆಗುತ್ತೆ ನೋಡಿ 2,500 ಮಿಲಿಯನ್ ಇಯರ್ಸ್ ಅಗೋ. ಆವಾಗ ನಮಗೆ ಫಸ್ಟು ನೀರಲ್ಲಿ ಜೀವಿಗಳು ಹುಟ್ಟೋದು. ಸೊ ಅಲ್ಲಿಂದ ನಿಮಗೆ ಸ್ಲೋ ಆಗಿ ಬೇರೆ ಬೇರೆ ಜೀವಿಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದೆಲ್ಲ ಜೀವಿಗಳು ಉಗಮವಾಗಿದ್ದು ಯಾವ ಎರಾದ ಅಂತ ಕೇಳಿದರೆ ಪ್ರೀ ಕ್ಯಾಂಬ್ರಿಯನ್ ಎರಾ ಅಂತ ಹೇಳ್ತೀವಿ. ಸೊ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ ನಿಮಗೆ. ಸೊ ಯಾವಾಗ ಬ್ಲೂ ಗ್ರೀನ್ ಆಲ್ಗೆ ಭೂಮಿ ಮೇಲೆ ಬಂತು ಅಂತ ಅಂದರೆ ಇದನ್ನು ಆಪ್ಷನ್ಸ್ ಕೊಟ್ಟಿರ್ತಾರೆ, ಡಿಫ್ರೆಂಟ್ ಆಪ್ಷನ್. ಪ್ರೀ ಕ್ಯಾಂಬ್ರಿಯನ್ ಎರಾ, ಪೆಲೋಜೋಯಿಕ್ ಎರಾ, ಮಿಸೋಜೋಯಿಕ್ ಎರಾ ಆ್ಯಂಡ್ ಸಿನೋಜೋಯಿಕ್ ಎರಾ ಅಂತ ಕೊಟ್ಟಿರ್ತಾರೆ. ಸೊ ನೀವು ನೆನಪಿರಲಿ, ಜೀವಿ ಭೂಮಿ ಮೇಲೆ ಅಥವಾ ಓಷನ್ಸಲ್ಲಿ ಹುಟ್ಟಿದ್ದು ಪ್ರೀ ಕ್ಯಾಂಬ್ರಿಯನ್ ಎರಾ ಅಂತ ಹೇಳ್ತೀವಿ ನಾವು. ಅದೇ ಥರ ನೋಡಿ ಮೊದಲೇ ಬ್ಲೂ ಗ್ರೀನ್ ಆಲ್ಗೆ ಬಂತ, ಅದಾದಮೇಲೆ ಆರ್ಥೋಪೋಡ್ಸ್ ಬರುತ್ತೆ, ದೆನ್ ಮರೈನ್ ಇನ್ವರ್ಟಿಬ್ರೇಟ್ಸ್ ಬರುತ್ತೆ. ಅಲ್ಲಿವರೆಗೂ ನೋಡಿ ಎಲ್ಲಿವರೆಗೂ ಕ್ಯಾಂಬ್ರಿಯನ್ ಎರಾದವರೆಗೂ ನೋ ಟೆರೆಸ್ಟ್ರಿಯಲ್ ಲೈಫ್ ಅಂದರೆ ಏನು, ಜೀವಿಗಳು ಲ್ಯಾಂಡ್ ಮೇಲೆ ಬಂದೇ ಇರಲಿಲ್ಲ. ಸೊ ಓನ್ಲಿ ಓಷನ್ಸಲ್ಲಷ್ಟೇ ಸೀಮಿತವಾಗಿತ್ತು ಎಲ್ಲಿವರೆಗೂ, ಕ್ಯಾಂಬ್ರಿಯನ್ ಎರಾವರೆಗೂ. ನೆಕ್ಸ್ಟ್ ನೋಡಿ, ಸೊ ಈ ಇನ್ವರ್ಟಿಬ್ರೇಟ್ಸ್ ಬಂದಮೇಲೆ ನಾವು ಮೊದಲನೇದಾಗಿ ಫಸ್ಟ್ ಫಿಶ್ ಬಂದಿರೋದು ಅದು ಯಾವಾಗ ಓರ್ಡೋವಿಸಿಯನ್ ಪೀರಿಯಡ್ ಅಂತ ಹೇಳ್ತೀವಿ ಅಥವಾ ಪಿಯೋಲೋಜೈಕ್ ಎರಾ. ಓಕೆ, ಸೊ ದೆನ್ ನೋಡಿ ಈ ಎಕ್ಸಾಮಲ್ಲಿ ಇದು ನಿಮಗೆ ಕ್ರೋನಾಲಜಿ ವೈಸ್ ಕೇಳ್ಬೋದು. ಫಿಶ್ ಫಸ್ಟ್ ಬಂತಾ ಅಥವಾ ಆ್ಯಂಫಿಬಿಯನ್ಸ್ ಫಸ್ಟ್ ಬಂತಾ. ನೋಡಿ ಫಿಶ್ ಬಂದಮೇಲೆ ನಿಮಗೆ ಆ್ಯಂಫಿಬಿಯನ್ಸ್ ಬರುತ್ತೆ, ಇದಾದಮೇಲೆ ನಿಮಗೆ ಇದು ಬರೋದು. ಆ್ಯಂಫಿಬಿಯನ್ಸ್ ಬಂದಮೇಲೆ ನೋಡಿ ರೆಪ್ಟೈಲ್ಸ್ ಬರುತ್ತೆ. ಫಸ್ಟ್ ರೆಪ್ಟೈಲ್ಸ್ ದೇರ್ ಇನ್ ದಿಸ್ ಪೀರಿಯಡ್. ಓಕೆ, ಅದಾದಮೇಲೆ ನೋಡಿ ಏಜ್ ಆಫ್ ಡೈನೋಸಾರ್ಸ್ ಅಂತೆಲ್ಲ, ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏಜ್ ಆಫ್ ಡೈನೋಸಾರಸ್ ಯಾವ ಎರಾದಲ್ಲಿ, ಮೀಸೋಜೋಯಿಕ್ ಎರಾದಲ್ಲಿ ಬರ್ತವೆ ಡೈನೋಸಾರ್ಸ್. ಸೊ ಅದೇ ಎರಾದಲ್ಲೇ ಈ ಡೈನೋಸಾರ್ಸ್ ಎಕ್ಸ್ಟಿಂಕ್ಟ್ ಆಗ್ತವೆ. ಇದನ್ನು ನಿಮಗೆ ಒನ್ ಆಫ್ ದ ಯಾವಾಗ ಐ ಥಿಂಕ್ KS ಪ್ರಿಲಿಮ್ಸಲ್ಲಿ ಈ ಕ್ವಶನ್ ಕೇಳಿದರು. ವಿಚ್ ಆಫ್ ದ ಫಾಲೋವಿಂಗ್ ಎರಾ ಯು ಹ್ಯಾಡ್ ಡೈನೋಸಾರಸ್ ಅಥವಾ ಡೈನೋಸಾರ್ಸ್ ಇದ್ದಿದ್ದು ಎರಾ ಯಾವುದು ಅಂತ ಕೇಳಿದರು ಎಕ್ಸಾಮಲ್ಲಿ. ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ, ಸೆನೋಜೋಯಿಕ್, ಮಿಸೋಜೋಯಿಕ್, ಪೆಲೋಜೋಯಿಕ್ ಆ್ಯಂಡ್ ಪ್ರೀ ಕ್ಯಾಂಬ್ರಿಯನ್ ಅಂತ. ಸೊ KS ಪ್ರಿಲಿಮ್ಸ್ಗೆ ಈ ಕ್ವಶನ್ ಆಗಲೇ ಕೇಳಿದ್ದಾರೆ ಒಂದ್ಸರಿ. ನೋಡಿ ಡೈನೋಸಾರ್ಸ್ ಬಂದಮೇಲೆ ನಮಗೆ ಮ್ಯಾಮಲ್ಸ್ ಬಂದಿರೋದು ಫಸ್ಟು. ಸೊ ಫಸ್ಟ್ ಮ್ಯಾಮಲ್ಸ್ ಬಂದಿರೋದು ಯಾವಾಗ, ಸಿಯನೋಜೋಯಿಕ್ ಎರಾ ಅಂತ ಹೇಳ್ತೀವಿ, ಸೆನೋಜೋಯಿಕ್ ಎರಾ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮ್ಗೆ ಫಸ್ಟ್ ಮ್ಯಾಮಲ್ ಬಂದಿರೋದು. ಸೊ ದಟ್ ಮೀನ್ಸ್ ನಾವು ಮೊದಲನೇದಾಗಿ ಫಿಶ್ ಬರುತ್ತೆ, ಆಮೇಲೆ ಆ್ಯಂಫಿಬಿಯನ್ಸ್ ಬರುತ್ತೆ, ಆಮೇಲೆ ರೆಪ್ಟೈಲ್ಸ್ ಬರುತ್ತೆ ಭೂಮಿ ಮೇಲೆ, ಆಮೇಲೆ ಡೈನೋಸಾರ್ಸ್ ಬರುತ್ತೆ, ಆಮೇಲೆ ನಾವು ಮ್ಯಾಮಲ್ಸ್ ನೋಡ್ತೀವಿ. ಅರ್ಥ ಆಯ್ತಾ? ದೆನ್ ನೋಡಿ ಅರ್ಲಿ ಹ್ಯೂಮನ್ ಹಿಸ್ಟ್ರಿ ಆಗಿರೋದು ಯಾವುದು, ಅಥವಾ ನೋಡಿ ನೀವು ಅರ್ಲಿ ಹ್ಯೂಮನ್ ಆನ್ಸೆಸ್ಟರ್ ಬಂದಿರೋದು ಯಾವುದು, ಟರ್ಷರಿ ಪೀರಿಯಡಲ್ಲಿ ಅಥವಾ ಸಿಯನೋಜೋಯಿಕ್ ಎರಾದಲ್ಲಿ. ಹೋಮೋಸೆಪಿಯನ್ಸ್ ಬಂದಿರೋದು ಕ್ವಾಟರ್ನರಿ ಪೀರಿಯಡಲ್ಲಿ. ನೋಡಿ ಹೋಮೋಸೆಪಿಯನ್ಸ್ ಬಂದಿರೋದು ಕ್ವಾಟರ್ನರಿ ಪೀರಿಯಡಲ್ಲಿ. ಸೊ ಇದನ್ನು ಎಕ್ಸಾಮಲ್ಲಿ ಕೇಳಬಹುದು. ಸೊ ಹೋಮೋಸೆಪಿಯನ್ಸ್ ಬಂದಿರೋದು ಕ್ವಾಟರ್ನರಿ ಪೀರಿಯಡಲ್ಲಿ ಬಂದಿರ್ತಾರೆ. ಸೊ ಎಕ್ಸಾಮಲ್ಲಿ ನಿಮಗೆ ಈ ಪ್ಯಾಟರ್ನಲ್ಲಿ ಕೇಳ್ಬೋದು, ಕ್ವಾಟರ್ನರಿ ಪೀರಿಯಡ್, ಟರ್ಷರಿ ಪೀರಿಯಡ್ ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ನಿಮಗೆ ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಈ ಒಂದು ಟೇಬಲ್ ಏನಿದೆ ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಆಫ್ ದ ಅರ್ತ್ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ಜಾಸ್ತಿ ರಿವೈಸ್ ಮಾಡಬೇಕು, ನೆನಪಿಡಬೇಕು ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಈಗ ನಾವು ಸ್ಟ್ರಕ್ಚರ್ ಆಫ್ ದ ಅರ್ತ್ ಅಥವಾ ಭೂಮಿಯ ರಚನೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಭೂಮಿಯ ರಚನೆಯನ್ನು ನಾವು ಎರಡು ಥರ ಡಿವೈಡ್ ಮಾಡ್ತೀವಿ. ಒಂದು ಕೆಮಿಕಲ್ ಡಿವಿಷನ್ ಅಂತ ಹೇಳ್ತೀವಿ, ಇನ್ನೊಂದು ಫಿಸಿಕಲ್ ಡಿವಿಷನ್ ಅಂತ ಹೇಳ್ತೀವಿ. ಸೊ ರಾಸಾಯನಿಕವಾಗಿ ಭೂಮಿಯ ಒಳಗಡೆ ಏನಿದೆ ಅಂತ, ಅಥವಾ ಫಿಸಿಕಲ್ ಡಿವಿಷನ್. ಸೊ ನಾವು ನಾರ್ಮಲ್ ಆಗಿ ಫಿಸಿಕಲ್ ಫೀಚರ್ಸ್ ನೋಡಿದರೆ ಅರ್ತ್ ಒಳಗಡೆ ಅಥವಾ ಭೂಮಿಯ ಒಳಗಡೆ ಏನಿದೆ ಅಂತ ನೋಡೋದಾದರೆ, ಸೊ ಕೆಮಿಕಲ್ ಡಿವಿಷನಲ್ಲಿ ನಾವು ಮೇನ್ ಆಗಿ ದ ಮೇಲ್
ದ ಔಟರ್ ಲೇಯರ್ ಆಫ್ ದ ಅರ್ತ್ ಇಸ್ ಕಾಲ್ಡ್ ಕ್ರಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಭೂಕವಚ ಅಂತ ಹೇಳ್ತೀವಿ. ಓಕೆ, ದೆನ್ ಭೂಕವಚದ ಒಳಗಡೆ ನಾವೇನು ಹೇಳ್ತೀವಿ, ಮ್ಯಾಂಟಲ್ ಅಂತ ಹೇಳ್ತೀವಿ. ಇದಕ್ಕೆ ಕನ್ನಡದಲ್ಲಿ ನಾವು ಶಿಲಾಪಾಕ ಅಂತ ಹೇಳ್ತೀವಿ. ಓಕೆ, ಅದೇ ಥರನೇ ಶಿಲಾಪಾಕದ ಒಳಗಡೆ ನಮಗೆ ಕೇಂದ್ರ ಭಾಗ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಕೋರ್ ಅಂತ ಹೇಳ್ತೀವಿ. ಅಗೇನ್ ಆ ಕೋರ್ನ ನಾವು ಔಟರ್ ಕೋರ್, ಇನ್ನರ್ ಕೋರ್ ಅಂತ ಹೇಳ್ತೀವಿ. ಹೊರ ಕೇಂದ್ರ ಭಾಗ, ಒಳ ಕೇಂದ್ರ ಭಾಗ ಅಂತ ಡಿವೈಡ್ ಮಾಡ್ತೀವಿ. ಓಕೆ, ಸೊ ಕೆಮಿಕಲ್ ಡಿವಿಷನಲ್ಲಿ ಭೂಕವಚ, ಶಿಲಾಪಾಕ ಮತ್ತು ಮ್ಯಾಂಟಲ್ ಅಂತ ಕೇಂದ್ರ ಭಾಗ ಅಥವಾ ಕೋರ್ ಅಂತ ಹೇಳ್ತೀವಿ. ನಿಮಗೆ ಈ ಕ್ರಸ್ಟ್ ಈಸ್ ಮೇಡಪ್ ಆಫ್, ಸೊ ಕ್ರಸ್ಟಲ್ಲಿ ನಾವು ಕಾಂಟಿನೆಂಟಲ್ ಕ್ರಸ್ಟ್ ಮತ್ತು ಓಷನಿಕ್ ಕ್ರಸ್ಟ್ ಅಂತ ಹೇಳ್ತೀವಿ. ದ ಸಾಗರದ ಭೂಕವಚ ಮತ್ತು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಸೊ ಈ ಕಾಂಟಿನೆಂಟಲ್ ಕ್ರಸ್ಟ್ ಈಸ್ ಮೇಡಪ್ ಆಫ್ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಅಂತ ಇಂದ ಆಗಿರುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಆಗಿರುತ್ತೆ. ಅದಕ್ಕೆ ನಾವು ಕಾಂಟಿನೆಂಟಲ್ ಕ್ರಸ್ಟ್ನ ನಾವು ಸಿಯಾಲ್ ಅಂತಲೂ ಹೇಳ್ತೀವಿ, ಸಿಯಾಲ್ ಲೇಯರ್ ಅಂತ ಹೇಳ್ತೀವಿ, ಅಥವಾ ಸಿಯಾಲ್ ಪದರ ಅಂತಲೂ ಹೇಳ್ತೀವಿ. ಅದೇ ಥರನೇ ಈ ಕ್ರಸ್ಟಲ್ಲಿ ನೋಡಿ, ದಿಸ್ ಈಸ್ ಕಾಲ್ಡ್ ಕಾಂಟಿನೆಂಟಲ್ ಕ್ರಸ್ಟ್. ಓಕೆ, ಸೊ ಭೂಮಿಯ ಮೇಲ್ಗಡೆ, ಸೊ ಭೂಭಾಗ ಏನಿರುತ್ತೆ ಭೂಮಿಯ ಮೇಲ್ಗಡೆ, ಅದಕ್ಕೆ ನಾವು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಆ ಕಾಂಟಿನೆಂಟಲ್ ಕ್ರಸ್ಟ್ ಒಳಗಡೆ ನಮಗೆ ಓಷನಿಕ್ ಕ್ರಸ್ಟ್ ಇರುತ್ತೆ. ಸೊ ಓಷನಿಕ್ ಕ್ರಸ್ಟ್ ಅಥವಾ ಸಾಗರದ ಭೂಕವಚ ಅಂತ ಹೇಳ್ತೀವಿ. ಇದು ಏನಾಗಿರುತ್ತೆ, ಇದು ಸೀಮಾ ಲೇಯರ್ ಅಂತ ಹೇಳ್ತೀವಿ ಇದಕ್ಕೆ, ಓಷನಿಕ್ ಕ್ರಸ್ಟ್ಗೆ. ಯಾಕಂದರೆ ಇದು ಸಿಲಿಕಾನ್ ಮತ್ತು ಮೆಗ್ನೀಷಿಯಮಿಂದ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಅದೇ ಥರನೇ ಈ ಮ್ಯಾಂಟಲ್ ಏನಿದೆಲ್ಲ, ಈ ಮ್ಯಾಂಟಲ್ ಪೋರ್ಷನ್ ಇದೆ, ಇದು ನಿಮಗೆ ಐರನ್ ಮತ್ತು ಮೆಗ್ನೀಷಿಯಮ್ ಸಿಲಿಕೇಟ್ಸಿಂದ ಆಗಿರುತ್ತೆ. ಐರನ್ ಮತ್ತು ಮೆಗ್ನೀಷಿಯಮ್ ಸಿಲಿಕೇಟ್ಸಿಂದ ಆಗಿರುತ್ತೆ. ಅದೇ ಥರನೇ ಈ ಕೋರ್ ರೀಜನ್ ಏನಿದೆಲ್ಲ, ಇದು ನಿಮಗೆ ನಿಕ್ಕಲ್ ಮತ್ತು ಐರನ್ನಿಂದ ಆಗಿರುತ್ತೆ. ಹಾಗಾಗಿ ಇದಕ್ಕೆ ನಿಫೆ ಲೇಯರ್ ಅಂತ ಹೇಳ್ತೀವಿ, ಅಥವಾ ನಿಫೆ ವಲಯ ಅಂತ ಹೇಳ್ತೀವಿ. ಸೊ ಕೆಮಿಕಲ್ ಆಗಿ, ಸೊ ಕೆಮಿಕಲ್ ಯಾಕೆ ಕೆಮಿಕಲ್ ಡಿವಿಷನ್ ಅಂತ ಹೇಳ್ತೀವಿ ಅಂದರೆ, ಸೊ ವಿ ಡಿವೈಡ್ ದೀಸ್ ಬೇಸ್ಡ್ ಆನ್ ದ ರಾಸಾಯನಿಕ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿದೆ ಅಥವಾ ರಾಸಾಯನಿಕ ಪದಾರ್ಥಗಳಿಂದ ಅದ್ರ ಮೇಲೆ ಡಿವೈಡ್ ಮಾಡ್ತೀವಿ. ಹಾಗಾಗಿ ಕ್ರಸ್ಟ್ ನೋಡೋದಾದರೆ ಸಿಲಿಕಾನ್, ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಮಿಂದ ಆಗಿರುತ್ತೆ. ಮ್ಯಾಂಟಲ್ ನೋಡೋದಾದರೆ ಐರನ್ ಮತ್ತು ಮೆಗ್ನೀಷಿಯಮ್ ಸಿಲಿಕೇಟ್ಸಿಂದ ಆಗಿರುತ್ತೆ. ಕೋರ್ ನೋಡೋದಾದರೆ ನಿಕ್ಕಲ್ ಮತ್ತು ಐರನ್ ಕಾನ್ಸ್ಟಿಟ್ಯೂಯೆಂಟ್ಸಿಂದ ಆಗಿರುತ್ತೆ. ಹಾಗಾಗಿ ಕೆಮಿಕಲ್ ಆಗಿ ಈ ಥರ ಡಿವೈಡ್ ಮಾಡ್ತೀವಿ. ಅದೇ ಫಿಸಿಕಲ್ ಫೀಚರ್ಸ್ ನೋಡಿದ್ರೆ, ಫಿಸಿಕಲ್ ಫೀಚರ್ ಇಸ್ ಬೇಸ್ಡ್ ಆನ್, ಸೊ ಫಿಸಿಕಲ್ ಫೀಚರಿಂದ ನಾವೇನು ಡಿವೈಡ್ ಮಾಡ್ತೀವಿ ಅಂತಂದರೆ ಕಾಂಟಿನೆಂಟಲ್ ಕ್ರಸ್ಟ್, ಓಷನಿಕ್ ಕ್ರಸ್ಟ್ ಅಂತ ಡಿವೈಡ್ ಮಾಡ್ತೀವಿ. ಓಕೆ, ದೆನ್ ಈ ಮ್ಯಾಂಟಲ್ನ ನಾವು ನೋಡಿ ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್ ಮತ್ತು ಆಸ್ಥೆನೋಸ್ಪಿಯರ್ ಅಂತ ಮೂರಾಗಿ ಡಿವೈಡ್ ಮಾಡ್ತೀವಿ. ಸೊ ಇದು ಮೂರು ನಿಮಗೆ ಮ್ಯಾಂಟಲ್ ಪೋರ್ಷನ್. ಹಾಗೆ ಕೋರ್ನ ನಾವು ಔಟರ್ ಕೋರ್ ಅಂತ ಡಿವೈಡ್ ಮಾಡ್ತೀವಿ, ಇನ್ನರ್ ಕೋರ್ ಅಂತ ಡಿವೈಡ್ ಮಾಡ್ತೀವಿ. ಯಾಕೆ ಈ ಡಿವಿಷನ್ ಸಪ್ರೇಟ್ ಆಗಿರುತ್ತೆ ಅಂತಂದರೆ, ದಿಸ್ ಈಸ್ ಬೇಸ್ಡ್ ಆನ್ ಆ ಒಂದು ಲೇಯರು ಏನೋ ದ್ರವ ರೂಪದಲ್ಲಿದೆನಾ ಅಥವಾ ಘನ ರೂಪದಲ್ಲಿ ಇದೆನಾ ಅನ್ನೋದ್ರ ಮೇಲೆ ಡಿವೈಡ್ ಮಾಡ್ತೀವಿ. ಈಗ ನೋಡಿ, ಇದಕ್ಕೆ ನಾವು ದ ಟಾಪ್ ಮೋಸ್ಟ್ ಲೇಯರ್ ಇಸ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಅದ್ರ ಒಳಗಡೆ ಲೆಟ್ಸ್ ಸೇ ಯು ವಿಲ್ ಹ್ಯಾವ್ ಓಷನಿಕ್ ಕ್ರಸ್ಟ್, ಓಕೆ, ಇದು ನಿಮಗೆ ಕ್ರಸ್ಟ್ ಪಾರ್ಟ್ ಅಥವಾ ಭೂಕವಚ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇದಕ್ಕೆ ನಾವು ಮ್ಯಾಂಟಲ್ ಅಂತ ಹೇಳ್ತೀವಿ ಅಥವಾ ಶಿಲಾಪಾಕ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಅಪ್ಪರ್ ಮ್ಯಾಂಟಲ್ ಅಂತ ಡಿವೈಡ್ ಮಾಡ್ತೀವಿ, ದೆನ್ ಆಸ್ಥೆನೋಸ್ಪಿಯರ್ ಇರುತ್ತೆ, ದೆನ್ ಲೋವರ್ ಮ್ಯಾಂಟಲ್. ಸೊ ಇದನ್ನು ನಾವು ಅಪ್ಪರ್ ಮ್ಯಾಂಟಲ್, ಇದಕ್ಕೆ ನಾವು ಆಸ್ಥೆನೋಸ್ಪಿಯರ್ ಅಂತ ಹೇಳ್ತೀವಿ ಅಥವಾ ಆಸ್ಥೆನೋ ವಲಯ ಅಂತ ಹೇಳ್ತೀವಿ. ಇದಕ್ಕೆ ನಾವು ಲೋವರ್ ಮ್ಯಾಂಟಲ್ ಅಂತ ಹೇಳ್ತೀವಿ. ಓಕೆ, ಅಗೇನ್ ಮತ್ತೆ ಕೋರ್ನ ನಾವು ಔಟರ್ ಕೋರ್, ಇನ್ನರ್ ಕೋರ್ ಆಗಿ ಡಿವೈಡ್ ಮಾಡ್ತೀವಿ, ಹೊರ ಕೇಂದ್ರ ಭಾಗ, ಒಳ ಕೇಂದ್ರ ಭಾಗ ಅಂತ. ಸೊ ಈ ಡಿವಿಷನ್ಸು ವಿಚ್ ಆರ್ ಫಿಸಿಕಲ್ ಡಿವಿಷನ್ಸ್ ಆರ್ ಬೇಸ್ಡ್ ಆನ್, ಇಲ್ಲಿ ಈಗ ನೋಡಿ, ಇದು ಮೂರು
ಕ್ರಸ್ಟ್ ಮತ್ತು ಅಪ್ಪರ್ ಮ್ಯಾಂಟಲ್ ಇದು ಮೂರೂ ಸೇರಿ ನಾವು ಲೀಥೋಸ್ಪಿಯರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇದು ಮೂರು ಸಾಲಿಡ್ ಫಾರ್ಮಲ್ಲಿ ಇರ್ತವೆ. ದಟ್ ಮೀನ್ಸ್ ಘನ ರೂಪದಲ್ಲಿರೋದ್ರಿಂದ ನಾವು ಅದಕ್ಕೆ ಲೀಥೋಸ್ಪಿಯರ್ ಅಂತ ಹೇಳ್ತೀವಿ. ಓಕೆ, ಅಥವಾ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ, ಲೀಥೋಸ್ಪಿಯರ್ ಅಂತ ಹೇಳ್ತೀವಿ. ಈ ಆಸ್ತನೋಸ್ಪಿಯರ್ ಇದೆಲ್ಲ ಇದು ನಿಮಗೆ ಸೆಮಿ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಇದೊಂದು ಸ್ವಲ್ಪ ದ್ರವ್ಯ ರೂಪದಲ್ಲಿರುತ್ತೆ. ಸೆಮಿ ಸಾಲಿಡ್ ಅಂದರೆ ಮಿಕ್ಸ್ ಆಫ್ ಘನ ಪದಾರ್ಥ ಪ್ಲಸ್ ದ್ರವ ಪದಾರ್ಥ. ಸೊ ಹಾಗೆ ಸೆಮಿ ಸಾಲಿಡ್ ಅಂತ ಹೇಳ್ತೀವಿ. ಈ ಲೋವರ್ ಮ್ಯಾಂಟಲ್ ಇದೆಲ್ಲ ಇದು ಅಗೇನ್ ಸಾಲಿಡ್ ಫಾರ್ಮಲ್ಲಿರುತ್ತೆ. ಓಕೆ, ಔಟರ್ ಕೋರ್ ಇದೆಲ್ಲ ಇದು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಇನ್ನರ್ ಕೋರ್ ಇದೆಲ್ಲ ಅಗೇನ್ ಇದು ನಿಮಗೆ ಸಾಲಿಡ್ ಫಾರ್ಮಲ್ಲಿರುತ್ತೆ. ಸೊ ಬಿಕಾಸ್ ಆಫ್ ದೀಸ್ ಚೇಂಜಸ್ ಇನ್ ದೇರ್ ಡೆನ್ಸಿಟಿ, ಅಥವಾ ಯಾವ ಪದಾರ್ಥ ಯಾವ ರೂಪದಲ್ಲಿದೆ ಅಂತ ಹೇಳ್ತೀವಲ್ಲ, ಹಾಗಾಗಿ ನಾವು ಇದಕ್ಕೆ ಫಿಸಿಕಲ್ ಡಿವಿಷನ್ಸ್ ಅಂತ ಹೇಳ್ತೀವಿ. ಫಿಸಿಕಲ್ ಡಿವಿಷನ್ಸ್ ಆಫ್ ದ ಅರ್ತ್ಸ್ ಇಂಟೀರಿಯರ್ ಆ್ಯಂಡ್ ದಿಸ್ ಈಸ್ ಯುವರ್ ಕೆಮಿಕಲ್ ಡಿವಿಷನ್ಸ್. ಓಕೆ, ಸೊ ನಮಗೆ ಈ ಆಸ್ತನೋಸ್ಪಿಯರ್ ಇದೆಲ್ಲ ಇದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಇಲ್ಲೇ ನಮಗೆ ಮ್ಯಾಗ್ಮಾ ಇರುತ್ತೆ, ಹಾಟ್ ಮ್ಯಾಗ್ಮಾ ಇರುತ್ತೆ. ಅದು ಎಷ್ಟೋ ತುಂಬ ಅಂದರೆ ಇನ್ ಟರ್ಮ್ಸ್ ಆಫ್ ಥೌಸಂಡ್ಸ್ ಆಫ್ ಡಿಗ್ರೀಸ್ ಆಫ್ ಸೆಲ್ಸಿಯಸಲ್ಲಿ ಬಾಯ್ಲ್ ಆಗ್ತಿರುತ್ತೆ ಒಳಗಡೆ. ಹಾಗಾಗಿ ನಿಮಗೆ ವಾಲ್ಕನೋ ಬರುತ್ತಲ್ಲ, ಸೊ ವಾಲ್ಕನೋ ಬರಬೇಕು ಅಂತಂದರೆ ಈ ಮ್ಯಾಗ್ಮಾ ಹೊರಗಡೆ ಬಂದು ವಾಲ್ಕನಿಗೆ ಆ್ಯಕ್ಟಿವೇಟ್ ಆಗ್ತಿರುತ್ತೆ, ಇಲ್ಲಿಂದ ಹೊರಗಡೆ ಬಂದು ವಾಲ್ಕನಿಗೆ ಆ್ಯಕ್ಟಿವೇಟ್ ಆಗ್ತಿರುತ್ತೆ. ಹಾಗಾಗಿ ಈ ಆಸ್ತನೋಸ್ಪಿಯರ್ ಇದೆ, ಅದಕ್ಕೆ ನೋಡಿ ಸೆಮಿ ಸಾಲಿಡ್ ಅಂತ ಹೇಳ್ತೀವಿ. ಓಕೆ, ಸೆಮಿ ಸಾಲಿಡ್ ಅಂದರೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಒಂದು ಸ್ವಲ್ಪ ಥಿಕ್ ಇರೋ ಲಿಕ್ವಿಡ್ ಅಂತ. ಸೊ ಥಿಕ್ನೆಸ್ ಜಾಸ್ತಿ ಇರುತ್ತೆ ಆ ಲಿಕ್ವಿಡ್ದು ಅಂತ. ಸೊ ಹಾಗಾಗಿ ನೋಡಿ ನಿಮಗೆ, ಸೊ ದೀಸ್ ಆರ್ ಯುವರ್ ಕೆಮಿಕಲ್ ಡಿವಿಷನ್ಸ್ ಆ್ಯಂಡ್ ದೀಸ್ ಆರ್ ಯುವರ್ ಫಿಸಿಕಲ್ ಡಿವಿಷನ್ಸ್ ಆಫ್ ದ ಅರ್ತ್. ನೋಡೋಣ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಪಾಯಿಂಟ್ಸ್ ಕೇಳಬಹುದು ಅಂತ ನೋಡಿ. ದ ಸ್ಟ್ರಕ್ಚರ್ ಆಫ್ ದ ಅರ್ತ್ ಇಂಟೀರಿಯರ್ ಈಸ್ ಮೇಡ್ ಅಪ್ ಆಫ್ ಸಿವರಲ್ ಕಾನ್ಸೆಂಟ್ರಿಕ್ ಲೇಯರ್ಸ್. ನಾವು ನೋಡಿದ್ವಲ್ಲ, ಕ್ರಸ್ಟ್ ಮೇಲ್ಗಡೆದು ಕಾನ್ಸೆಂಟ್ರಿಕ್ ಲೇಯರ್, ಒಳಗಡೆ ಹೋದರೆ ಮ್ಯಾಂಟಲ್ ಇರುತ್ತೆ, ಶಿಲಾಪಾಕ ಅಂತ ಹೇಳ್ತೀವಿ, ಅದರ ಒಳಗಡೆ ಹೋದರೆ ಕೇಂದ್ರ ಭಾಗ ಅಥವಾ ಕೋರ್ ಇರುತ್ತೆ. ಸೊ ಅರ್ತ್ ಈಸ್ ಜನರಲಿ ಡಿವೈಡೆಡ್ ಇಂಟು 4 ಮೇಜರ್ ಲೇಯರ್ಸ್. ಸೊ ಯೂಶಲಿ ನಾವು 3 ಅಂತ ಹೇಳ್ತೀವಿ, ಕೆಲವೊಬ್ಬರು 4 ಅಥವಾ ಇದರಿಂದ ಡಿವೈಡ್ ಮಾಡಿರ್ತೀವಿ. ಸೊ ಮೇನಾಗಿ ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್ ಅಂತ. ಸೊ ಮೇಜರಾಗಿ 3 ಮೇಜರ್ ಲೇಯರ್ಸ್ ಅಂತ ನೀವು ತಗೋಬೋದು. ಸೊ 3 ಮೇನು ಇಂಪಾರ್ಟೆಂಟ್ ಪದರಗಳಿಂದ ಆಗಿರುತ್ತೆ ಅಥವಾ ವಲಯಗಳಿಂದ ಆಗಿರುತ್ತೆ, ಕ್ರಸ್ಟ್, ಮ್ಯಾಂಟಲ್ ಮತ್ತು ಕೋರ್ ಅಂತ ಹೇಳ್ತೀವಿ. ಕ್ರಸ್ಟ್ ನೋಡೋದಾದರೆ, ದ ಅರ್ತ್ ಕ್ರಸ್ಟ್ ಈಸ್ ಔಟರ್ ಮೋಸ್ಟ್ ಲೇಯರ್ ಆ್ಯಂಡ್ ಈಸ್ ದ ಮೋಸ್ಟ್ ಫೆಮಿಲಿಯರ್ ಸಿನ್ಸ್ ಪೀಪಲ್ ಲಿವ್ ಆನ್ ಔಟರ್ ಸ್ಕಿನ್ ಆಫ್ ದ ಅರ್ತ್. ಓಕೆ, ಇಟ್ ಈಸ್ ರಿಜಿಡ್, ಬ್ರಿಟಲ್ ಆ್ಯಂಡ್ ಥಿನ್ ಕಂಪೇರ್ಡ್ ಟು ದ ಮ್ಯಾಂಟಲ್. ಸೊ ನಿಮಗೆ ನಾವು ನೋಡ್ತೀವಿ, ನಿಮಗೆ ನೋಡಿ ಈ ಡಯಾಗ್ರಾಮಲ್ಲಿ ನೋಡಿ, ಅರ್ತ್ ಕ್ರಸ್ಟು ನಮಗೆ ಅನಿಸುತ್ತೆ ತುಂಬ ತಿನ್ನಿದೆ ಕಂಪೇರ್ಡ್ ಟು ದಿಸ್ ಮ್ಯಾಂಟಲ್. ಮ್ಯಾಂಟಲ್ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದೆ, ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಮ್ಯಾಂಟಲ್ ಅಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಇದೆ. ವೆರಾಸ್ ಈ ಕ್ರಸ್ಟ್ ನೋಡಿ ತುಂಬ ತಿನ್ನಿದೆ, ಇನ್ ಟರ್ಮ್ಸ್ ಆಫ್ ಥಿಕ್ನೆಸ್ ಕಡಿಮೆ. ಓಕೆ, ಬಿಕಾಸ್ ಆಫ್ ದ ವೇರಿಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ದಿಸ್ ಔಟರ್ ಲೇಯರ್ ಇಸ್ ಡಿವೈಡೆಡ್ ಇಂಟು ಕಾಂಟಿನೆಂಟಲ್ ಆ್ಯಂಡ್ ಓಷನಿಕ್ ಕ್ರಸ್ಟ್. ಸೊ ಈ ಭೂ ಕವಚ ಏನಿದೆ ಅದು ನಾವು ಕಾಂಟಿನೆಂಟಲ್ ಮತ್ತು ಓಷನಿಕ್ ಕ್ರಸ್ಟ್ ಅಂತ ಹೇಳ್ತೀವಿ. ಲ್ಯಾಂಡಲ್ಲಿರೋ ಭೂ ಕವಚನ ಅಥವಾ ಓಷನಲ್ಲಿರೋ ಭೂ ಕವಚನ ಅಂತ. ದ ಥಿಕ್ನೆಸ್ ಆಫ್ ದ ಕ್ರಸ್ಟ್ ವೇರೀಸ್ ಅಂಡರ್ ದ ಓಷನಿಕ್. ಸೊ ಈ ಓಷನ್ ಮತ್ತು ಕಾಂಟಿನೆಂಟಲ್ ಕ್ರಸ್ಟ್ ನೋಡಿದ್ರೆ ದ ಓಷನಿಕ್ ಕ್ರಸ್ಟ್ ಏನಿದೆಲ್ಲ ಅದು ಥಿನ್ನಾಗಿರುತ್ತೆ ನೋಡಿ, ಓನ್ಲಿ 5 to 30 ಕಿಲೋಮೀಟರ್ ಇನ್ ಟರ್ಮ್ಸ್ ಆಫ್ ಥಿಕ್ನೆಸ್. ವೆರಾಸ್ ಕಾಂಟಿನೆಂಟಲ್ ಏರಿಯಾಸ್ ಏನಿರುತ್ತೆ ಅದು ಥಿಕ್ಕಿರುತ್ತೆ. ಅಂದರೆ ಏನು ಹೇಳ್ತಿದ್ದಾರೆ ಅವರು, ಈ ಕಾಂಟಿನೆಂಟಲ್ ಕ್ರಸ್ಟ್ ಏನಿದೆಲ್ಲ ಇದ್ರ ಥಿಕ್ನೆಸ್ ಜಾಸ್ತಿ, ಇದ್ರ ಥಿಕ್ನೆಸ್ ಕಡಿಮೆ ಅಂತ ಹೇಳ್ತಾರೆ. ಸೊ ಓಷನಿಕ್ ಕ್ರಸ್ಟ್ ದಿಸ್ ಥಿಕ್ನೆಸ್ ಇಸ್ ಲೆಸ್ ಕಂಪೇರ್ಡ್ ಟು ಇದ್ರ. ಸೊ ಓಷನಿಕ್ ಕ್ರಸ್ಟ್ ವಿಲ್ ಬಿ ಥಿಕ್ಕರ್ ಕಂಪೇರ್ಡ್ ಟು ಕಾಂಟಿನೆಂಟಲ್ ಕ್ರಸ್ಟ್ ಅಂತ. ದ ಕಾಂಟಿನೆಂಟಲ್ ಕ್ರಸ್ಟ್ ಈಸ್ ಕಂಪೋಸ್ಡ್ ಆಫ್ ಸಿಯಾಲ್, ಹೇಳಿದ್ನಲ್ಲ ಸಿಲಿಕಾನ್ ಪ್ಲಸ್ ಅಲ್ಯೂಮಿನಿಯಮ್ದ ಆಗಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಸಿಯಾಲ್ ಲೇಯರ್ ಅಥವಾ ಸಿಯಾಲ್ ಪದರ ಅಂತ ಹೇಳ್ತೀವಿ. ಅದೇ ಥರ ಓಷನ್ ಕ್ರಸ್ಟ್ ಈಸ್ ಕಂಪೋಸ್ಡ್ ಆಫ್ ಸೀಮಾ, ಸಿಲಿಕಾನ್ ಮತ್ತು ಮೆಗ್ನೀಷಿಯಮಿಂದ ಆಗಿರುತ್ತೆ. ಹಾಗಾಗಿ ನಾವು ಅದಕ್ಕೆ ಸೀಮಾ ಲೇಯರ್ ಅಥವಾ ಸೀಮಾ ಪದರ ಅಂತ ಹೇಳ್ತೀವಿ. ಓಷನಿಕ್ ಕ್ರಸ್ಟ್ ಈಸ್ ಜನರಲಿ ಕಂಪೋಸ್ಡ್ ಆಫ್ ಡಾರ್ಕ್ ಕಲರ್ಡ್ ರಾಕ್ಸ್ ಕಾಲ್ಡ್ ಬಸಾಲ್ಟಿಕ್ ರಾಕ್. ಸೊ ಬಸಾಲ್ಟಿಕ್ ರಾಕ್ ವಿಚ್ ಇಸ್ ಡಾರ್ಕ್ ಕಲರ್ಡ್ ಅಂತ ಹೇಳ್ತಿದ್ದಾರೆ. ಅಂದರೆ ಅರ್ಥ ಏನು, ಈ ಬಸಾಲ್ಟಿಕ್ ರಾಕ್ ಏನಿದೆಲ್ಲ
ಬಸಾಲ್ಟಿಕ್ ರಾಕ್ ಡೆನ್ಸಿಟಿ ಅಥವಾ ವೇಟ್ ಏನು ಹೇಳ್ತೀವಿ, ದಿಸ್ ಈಸ್ ಮೋರ್ ದೆನ್ ದ ಗ್ರಾನೈಟಿಕ್ ರಾಕ್. ಸೊ ಈ ಕಾಂಟಿನೆಂಟಲ್ ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ಗ್ರಾನೈಟಿಕ್ ರಾಕ್. ದಿಸ್ ಓಷನಿಕ್ ಕ್ರಸ್ಟ್ ಈಸ್ ಮೇಡ್ ಅಪ್ ಆಫ್ ಬಸಾಲ್ಟಿಕ್ ರಾಕ್. ಹಾಗಾಗಿ ಈ ಓಷನಿಕ್ ಕ್ರಸ್ಟ್ ಏನಿದೆಲ್ಲ, ಓಷನಿಕ್ ಕ್ರಸ್ಟ್ ಏನಿದೆ ಡೆನ್ಸಿಟಿ ಈಸ್ ಗ್ರೇಟರ್ ದೆನ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಸೊ ಈ ಓಷನಿಕ್ ಕ್ರಸ್ಟ್ ಥಿನ್ ಇದ್ರೂ, ಇದು ಥಿಕ್ ಇದ್ರೂ, ಇದ್ರದ್ದು ಡೆನ್ಸಿಟಿ ಜಾಸ್ತಿ. ಯಾಕೆ ಅಂತಂದರೆ ದಿಸ್ ಈಸ್ ಮೇಡ್ ಅಪ್ ಆಫ್ ಬಸಾಲ್ಟಿಕ್ ರಾಕ್. ಸೊ ಬಸಾಲ್ಟಿಂದ ಆಗಿರೋದ್ರಿಂದ ಓಷನಿಕ್ ಕ್ರಸ್ಟ್ ಜಾಸ್ತಿ ಡೆನ್ಸ್ ಆಗಿರುತ್ತೆ ಅಥವಾ ವೇಟ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಕಾಂಟಿನೆಂಟಲ್ ಕ್ರಸ್ಟ್. ಅದಕ್ಕೇ ನಿಮಗೆ ನೋಡಿ, ಕಾಂಟಿನೆಂಟಲ್ ಕ್ರಸ್ಟ್ ಮೇಲ್ಗಡೆ ಇರುತ್ತೆ, ಓಷನಿಕ್ ಕ್ರಸ್ಟ್ ಕೆಳಗಡೆ ಇರುತ್ತೆ. ಬಿಕಾಸ್ ಅದರ ಡೆನ್ಸಿಟಿ ಜಾಸ್ತಿ, ಹಾಗಾಗಿ ಕೆಳಗಡೆ ಹೋಗಿ ಅಕ್ಯುಮುಲೇಟ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ನಿಮಗೆ ಎಕ್ಸಾಮಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಅಂತಂದರೆ ಅವ್ರೇನು ಕೊಡ್ತಾರೆ ಅಂದರೆ ಕಾಂಟಿನೆಂಟಲ್ ಕ್ರಸ್ಟು ಈಸ್ ಥಿಕ್ಕರ್ ದೆನ್ ದ ಓಷನಿಕ್ ಕ್ರಸ್ಟ್, ಹೆನ್ಸ್ ಕಾಂಟಿನೆಂಟಲ್ ಕ್ರಸ್ಟ್ ಇಸ್ ಡೆನ್ಸ್ ಅಂತ ಹೇಳ್ತಾರೆ, ವಿಚ್ ಈಸ್ ರಾಂಗ್. ಈವನ್ ದೋ ಕಾಂಟಿನೆಂಟಲ್ ಕ್ರಸ್ಟ್ ಇಸ್ ಥಿಕ್, ಅದ್ರ ಥಿಕ್ನೆಸ್ ಜಾಸ್ತಿ ಇದ್ರೂ ಅದ್ರ ಡೆನ್ಸಿಟಿ ಕಡಿಮೆ. ಯಾಕೆ ಅಂತಂದರೆ ಇದು ಗ್ರಾನೈಟಿಕ್ ರಾಕಿಂದ ಆಗಿರುತ್ತೆ. ಆ ಗ್ರಾನೈಟಿಕ್ ರಾಕ್ದು ಫೀಚರ್ ಹೇಗಿರುತ್ತೆ ಅಂತಂದರೆ ದ್ಯಾಟ್ ಈಸ್ ಲೆಸ್ ಡೆನ್ಸ್ ದೆನ್ ದ ಬಸಾಲ್ಟಿಕ್ ರಾಕ್. ಸೊ ನೀವು ಓಷನಿಕ್ ಕ್ರಸ್ಟ್ ನೋಡಬೇಕು ಅಂತಂದರೆ ನೀವು ಈ ಬೀಚಸ್ ಎಲ್ಲ ಹೋಗಿರ್ತೀರಲ್ಲ, ಈಗ ನಾವು ಸೇಂಟ್ ಮ್ಯಾರೀಸ್ ಐಲ್ಯಾಂಡ್ ನೋಡಿದ್ರೆ, ಉಡುಪಿ ಇದೆಯಲ್ಲ, ಆ ಐಲ್ಯಾಂಡಲ್ಲಿ ನೀವು ಬ್ಲ್ಯಾಕ್ ರಾಕ್ಸ್ ಏನು ಇರ್ತೀರಾ, ಡಾರ್ಕ್ ಕಲರ್ಡ್ ರಾಕ್ಸ್ ನೋಡ್ತೀರಲ್ಲ, ದೋಸ್ ಆರ್ ಯುವರ್ ಬಸಾಲ್ಟಿಕ್ ರಾಕ್ಸ್. ಯಾವಾಗ ಓಷನ್ ಹತ್ರ ನೀವು ಡಾರ್ಕ್ ಕಲರ್ಡ್ ರಾಕ್ಸ್ ನೋಡ್ತೀರೋ, ದಟ್ ಈಸ್ ಯುವರ್ ಓಷನಿಕ್ ಕ್ರಸ್ಟ್ ಇಂದ ಫಾರ್ಮ್ ಆಗಿರೋ ರಾಕ್ಸ್ ಅಂತ ಅವು. ಸೊ ಬಸಾಲ್ಟಿಕ್ ರಾಕ್ಸ್ ವಿಲ್ ಬಿ ಡಾರ್ಕ್ ಕಲರ್ಡ್ ರಾಕ್ಸ್. ನೀವು ನಾರ್ಮಲ್ ಆಗಿ ನೋಡಿದ್ರೆ ಓಷನಲ್ಲಿ ಸಿಗೋ ರಾಕ್ಸ್ ಏನಿರುತ್ತೆ ಅವು ಡಾರ್ಕ್ ಕಲರ್ ಆಗಿರ್ತವೆ ಯಾವಾಗಲೂ. ದ ಕಾಂಟಿನೆಂಟಲ್ ಲ್ಯಾಂಡ್ ಮೇಲೆ ಸಿಗೋ ರಾಕ್ಗಳು ಲೈಟ್ ಕಲರ್ ಆಗಿರ್ತವೆ. ಸೊ ದೀಸ್ ಗ್ರಾನೈಟಿಕ್ ರಾಕ್ಸ್ ಆರ್ ಲೈಟ್ ಕಲರ್ಡ್. ನೆನಪಿರಲಿ. ಸೊ ನೀವು ಯಾವಾಗಾದರೂ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗಿದ್ರೆ ಅಥವಾ ಬೀಚ್ ಸೈಡ್ ಹೋಗಿದ್ರೆ, ನೀವೆಲ್ಲಾದರೂ ಲೈಟ್ ಕಲರ್ಡ್ ರಾಕ್ಸ್ ನೋಡಿದರೆ ಅದು ಲ್ಯಾಂಡ್ ರಿಲೇಟೆಡ್ ರಾಕ್ಸ್ ಇರುತ್ತೆ ಅಥವಾ ಕಾಂಟಿನೆಂಟಲ್ ಕ್ರಸ್ಟ್ ರಿಲೇಟೆಡ್ ರಾಕ್ಸ್ ಇರುತ್ತೆ. ಓಷನ್ ಕ್ರಸ್ಟ್ ರಿಲೇಟೆಡ್ ರಾಕ್ಸ್ ಯಾವ ಥರ ಇರುತ್ತೆ ಅಂದರೆ ಡಾರ್ಕ್ ಕಲರ್ ಇರುತ್ತೆ, ಬಸಾಲ್ಟಿಕ್ ರಾಕ್ ಆಗಿರುತ್ತೆ. ಓಕೆ. ಸೊ ಜಿಯೋಗ್ರಫಿನ ನೀವು ನಾರ್ಮಲ್ ಆಗಿ ಬುಕ್ಕಲ್ಲಿ ಕಲಿಯೋಕ್ಕಿಂತ ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಕಲಿಯೋದು. ಸೊ ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಟ್ರಿಪ್ ಹೋಗಿದ್ರೆ ಅಥವಾ ಈಗ ವೆಸ್ಟರ್ನ್ ಘಾಟ್ಸ್ ಹೋಗಿದ್ದೀರಾ ಅಂತಂದರೆ ಅಲ್ಲಿ ನೋಡ್ಬೇಕು ನೀವು ಯಾವ ಥರದ್ದು ರಾಕ್ ಇದೆ, ಯಾವ ಕಲರ್ ಇದೆ, ಯಾವ ಥರದ ಮಣ್ಣಿದೆ, ಇಲ್ಲಿ ಯಾವ ಥರದ್ದು ಏನೋ ಸಸ್ಯವರ್ಗ ಇದೆ, ಯಾವ ಥರದ ಪ್ರಾಣಿ ಇದೆ, ಇಲ್ಲಿ ಯಾಕೆ ಮಳೆ ಜಾಸ್ತಿ ಆಗುತ್ತೆ, ಈ ಥರದ್ದೆಲ್ಲ ಅಬ್ಸರ್ವ್ ಮಾಡ್ತಾ ಬನ್ನಿ. ಆವಾಗ ನೀವು ಜಿಯೋಗ್ರಫಿನ ತುಂಬ ಕಾಲ ನೆನ್ಪಿಟ್ಕೋಬೋದು. ಸೊ ನೆನ್ಪಿಟ್ಕೋಬೋದು ಅಂತ ಅಂದರೆ ಅರ್ಥ ಮಾಡ್ಕೊಂಡಾಗ ಜಾಸ್ತಿ ದಿನಗಳ ಕಾಲ ನೆನಪಿರುತ್ತೆ. ನೆಕ್ಸ್ಟ್, ಸೊ ನಾವು ಇವಾಗ ಕ್ರಸ್ಟ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಮ್ಯಾಂಟಲ್ ಬಗ್ಗೆ ನೋಡೋಣ. ಸೊ ಅರ್ತ್ಸ್ ಮ್ಯಾಂಟಲ್ ಲೈಸ್ ಬೆನೆತ್ ದ ಕ್ರಸ್ಟ್ ಆ್ಯಂಡ್ ಅಬೋವ್ ದ ಔಟರ್ ಕೋರ್, ಆವ್ರೇಜಿಂಗ್ ಅಬೌಟ್ 1800 ಮೈಲ್ಸ್ ಆರ್ 2900 ಕಿಲೋಮೀಟರ್ಸ್ ಥಿಕ್. ನೋಡಿ, ನೀವು ಏನೋ ಕಾಂಟಿನೆಂಟಲ್ ಕ್ರಸ್ಟ್ ಅಥವಾ ಓಷನ್ ಕ್ರಸ್ಟ್ ತೊಗೊಂಡ್ರೆ ಅದು ಓನ್ಲಿ ಸಮ್ವೇರ್ ಅರೌಂಡ್ ಆವ್ರೇಜ್ ತೊಗೊಂಡ್ರೆ 50 ಕಿಲೋಮೀಟರ್ ಥಿಕ್ನೆಸ್ ಇರುತ್ತೆ ಅಲ್ವಾ. ನೀವು ಭೂಮಿ ಏನೋ ಸರ್ಫೇಸ್ ಮೇಲ್ಗಡೆಯಿಂದ ಒಳಗಡೆ ಹೋದರೆ 50 ಕಿಲೋಮೀಟರ್ವರೆಗೂ ನಿಮಗೆ ಕ್ರಸ್ಟ್ ಸಿಗುತ್ತೆ. ಅದೇ ಮ್ಯಾಂಟಲ್ ಎಷ್ಟು ಒಳಗಡೆ ಇರುತ್ತೆ ಅಂದರೆ 2900 ಕಿಲೋಮೀಟರ್ಸ್. ದಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ ಇಫ್ ಯು ಟೇಕ್ 3000 ಕಿಲೋಮೀಟರ್ಸ್ ಥಿಕ್ನೆಸ್ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಎಷ್ಟು ಟೈಮ್ ಆಯಿತು, ನೀವು 50 ಕಿಲೋಮೀಟರ್ಸ್ ನೋಡಿದ್ರೂ 60 ಟೈಮ್ಸ್ ದಟ್ ಆಫ್ ದ ಕ್ರಸ್ಟ್. 60 ಟೈಮ್ಸ್ ದಟ್ ಆಫ್ ದ ಕ್ರಸ್ಟ್. ಸೊ ಅಷ್ಟು ದೊಡ್ಡದು ನಿಮಗೆ ಮ್ಯಾಂಟಲ್ ಪೋರ್ಷನ್. ನೋಡಿ, ಅದಕ್ಕೆ ರೆಪ್ರೆಸೆಂಟಿಂಗ್ 68% ಆಫ್ ದ ಅರ್ತ್ ಮಾಸ್ ಆರ್ 84% ಆಫ್ ದ ವಾಲ್ಯೂಮ್. ಸೊ ನೀವು ಎಂಟೈರ್ ಅರ್ತ್ ಯಾವ ಥರ ಸ್ಪಿಯರ್ ಅಲ್ಲ, ಸೊ ಸ್ಪಿಯರ್ದ ವಾಲ್ಯೂಮ್ ತೊಗೊಂಡ್ರೆ 84% ಆಫ್ ದ ಅರ್ತ್ ವಾಲ್ಯೂಮ್ ಈಸ್ ಮೇಡ್ ಅಪ್ ಆಫ್ ಮ್ಯಾಂಟಲ್. ಓಕೆ. ಸೊ ಈ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್. ಸೊ ದ ಕಂಪ್ಲೀಟ್ ಅರ್ತ್ ಇಂಟೀರಿಯರ್ ಈಸ್ ಮೇನ್ಲಿ ಮೇಡ್ ಅಪ್ ಆಫ್ ಮ್ಯಾಂಟಲ್ ವಿಚ್ ಇಸ್ 84% ಆಫ್ ದ ವಾಲ್ಯೂಮ್. ಇಟ್ ಈಸ್ ಕಂಪೋಸ್ ಆಫ್ ಸಾಲಿಡ್ ರಾಕ್ ಆ್ಯಂಡ್ ಮ್ಯಾಗ್ಮಾ. ಸೊ ನಾವು ಅದನ್ನ ಹೇಳಿದ್ರೆ ಮ್ಯಾಂಟಲ್ನ ನಾವು ಅಪ್ಪರ್ ಮ್ಯಾಂಟಲ್, ಆಸ್ಥೆನೋಸ್ಫಿಯರ್ ಮತ್ತು ಲೋವರ್ ಮ್ಯಾಂಟಲ್ ಅಂತ ಡಿವೈಡ್ ಮಾಡ್ತೀವಿ. ಸೊ ಇಟ್ ಆಲ್ಸೋ ಹ್ಯಾಸ್ ಸಾಲಿಡ್ ಮೆಟೀರಿಯಲ್ಸ್ ಆ್ಯಂಡ್ ಲಿಕ್ವಿಡ್ ಮೆಟೀರಿಯಲ್ಸ್ ಅಥವಾ ಸೆಮಿ ಸಾಲಿಡ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ದ ಅಪ್ಪರ್ ಪೋರ್ಷನ್ ಆಫ್ ದ ಮ್ಯಾಂಟಲ್ ಇಸ್ ಕಾಲ್ಡ್ ಆಸ್ಥೆನೋಸ್ಫಿಯರ್. ಓಕೆ. ಸೊ ಅಪ್ಪರ್ ಮ್ಯಾಂಟಲ್, ಆಸ್ಥೆನೋಸ್ಫಿಯರ್, ದೆನ್ ಲೋವರ್ ಮ್ಯಾಂಟಲ್. ಆಸ್ಥೆನೋಸ್ಫಿಯರ್ ಇಸ್ ಅ ಪ್ಲಾಸ್ಟಿಕ್ ಝೋನ್ ಇನ್ ದ ಮ್ಯಾಂಟಲ್. ಸೆಮಿ ಸಾಲಿಡ್ ಅಂದರೆ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ. ಇಟ್ಸ್ ದ ಮೇನ್ ಸೋರ್ಸ್ ಆಫ್ ಮ್ಯಾಗ್ಮಾ. ಓಕೆ. ಸಿ, ಈ ಮ್ಯಾಗ್ಮಾನೇ ಥ್ರೂ ವಾಲ್ಕನಿಕ್ ಎರಪ್ಷನ್ಸ್ ಹೊರಗಡೆ ಬರೋದು. ಈ ಮ್ಯಾಗ್ಮಾನೇ ನಮಗೆ ರಾಕ್ ಆಗೋದು. ಈ ರಾಕೇ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ಸಾಯಿಲ್ ಆಗೋದು. ಸೊ ಈ ಸಾಯಿಲ್ ಅಗೇನ್ ಮತ್ತೆ ಭೂಮಿ ಒಳಗಡೆ ಹೋಗ್ಬಿಟ್ಟು ಮ್ಯಾಗ್ಮಾ ಆಗುತ್ತೆ.
ಸೊ ಇಟ್ಸ್ ಅ ಸೈಕಲ್. ಸೊ ಮ್ಯಾಗ್ಮಾ ಹೊರಗಡೆ ಬಂದು ರಾಕ್ ಆಗುತ್ತೆ, ರಾಕು ಸುಮಾರು ಏನು ಎರೋಷನ್ ಆಗಿ ಸಾಯಿಲ್ ಆಗುತ್ತೆ, ಸಾಯಿಲ್ ಮತ್ತೆ ಭೂಮಿ ಒಳಗಡೆ ಹೋಗಿ ಮ್ಯಾಗ್ಮಾ ಆಗುತ್ತೆ. ಇಟ್ಸ್ ಅ ಸೈಕಲ್. ಸೊ ಮ್ಯಾಗ್ಮಾಯಿಂದ ರಾಕ್, ರಾಕಿಂದ ಸಾಯಿಲ್, ಸಾಯಿಲಿಂದ ಮ್ಯಾಗ್ಮಾ, ಮತ್ತೆ ಮ್ಯಾಗ್ಮಾ ಹೊರಗಡೆ ಬಂದು ರಾಕ್. ಸೊ ಇಟ್ಸ್ ಅ cycle in the nature. Okay, the crust and the uppermost part of the mantle are called the lithosphere ಅಂತ ಹೇಳ್ತೀವಿ. ಅದನ್ನ ಆಗಲೇ ಡಿಸ್ಕಸ್ ಮಾಡಿದ್ವಿ. The lower mantle extends beyond the asthenosphere and it is in the solid state. ನಾನು ನೋಡಿದ್ವಲ್ಲ. ಸೊ ಇಲ್ಲಿ ನೋಡಿ, ದ ಮ್ಯಾಂಟಲ್, ಅಪ್ಪರ್ ಮ್ಯಾಂಟಲ್ ಮತ್ತು ಕ್ರಸ್ಟ್ ಸೇರಿಬಿಟ್ಟು ನಾವು ಲಿಥೋಸ್ಪಿಯರ್ ಅಂತ ಹೇಳ್ತೀವಿ. ಸೊ ಈ ಲೋವರ್ ಮ್ಯಾಂಟಲ್ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಸೊ ದ ಮಿಡಲ್ ಪಾರ್ಟ್ ಇಸ್ ಕಾಲ್ಡ್ ಅಸ್ಥೆನೋಸ್ಪಿಯರ್, ಅದು ಸೆಮಿ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ, ಅಲ್ಲೇ ನಿಮಗೆ ಮ್ಯಾಗ್ಮಾ ಇರೋದು. ದ ಕೋರ್ ಹ್ಯಾಸ್ ದ ಹೆವಿಯೆಸ್ಟ್ ಮಿನರಲ್ ಮೆಟೀರಿಯಲ್ಸ್. ಸೊ ನಾನು ಹೇಳಿದೆ ಅರ್ತ್ ಇಂಟೀರಿಯರ್ ಫಾರ್ಮ್ ಆಗುವಾಗ ನಿಮ್ಗೆ ಏನಾಗಿತ್ತು, ಎಲ್ಲ ಅರ್ತ್ ಮೆಟೀರಿಯಲ್ ಏನಿತ್ತು ಅದು ಒಳಗಡೆ ಹೋಗಿ ಅಕ್ಯುಮುಲೇಟ್ ಆಯಿತು, ಸಾಲಿಡ್ ಮೆಟೀರಿಯಲ್ ಅಂತ ಹೇಳಿದ್ನಲ್ಲ, ಅದೇ ನಿಮಗೆ ಕೋರ್ ಆಗಿರೋದು ವಿತ್ ದ ಹೈಯೆಸ್ಟ್ ಡೆನ್ಸಿಟಿ. ಸೊ ದ ಕೋರ್ ಹ್ಯಾಸ್ ದ ಹೈಯೆಸ್ಟ್ ಡೆನ್ಸಿಟಿ ಬಿಕಾಸ್ ದ ವೆರಿ ಹೈ ಹೆವಿಯರ್ ಮೆಟಲ್ಸ್ ಲೈಕ್ ನಿಕ್ಕಲ್ ಮತ್ತು ಐರನ್ ಹೋಗ್ಬಿಟ್ಟು ಒಳಗಡೆ ಅಕ್ಯುಮುಲೇಟ್ ಆಗಿದೆ, ಅದಕ್ಕೆ ನಾವು ಇದಕ್ಕೆ ನಿಫೆ ಲೇಯರ್ ಅಂತ ಹೇಳ್ತೀವಿ. ಓಕೆ, ಅಗೇನ್ ಫಿಸಿಕಲಿ ನಾವು ಈ ಕೋರ್ನ ಅಥವಾ ಕೇಂದ್ರ ಭಾಗನ ನಾವು ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಆಗಿ ಡಿವೈಡ್ ಮಾಡ್ತೀವಿ. ಔಟರ್ ಕೋರ್ ಲಿಕ್ವಿಡ್ ಫಾರ್ಮಲ್ಲಿದೆ ಅಂತ ಹೇಳಿದ್ದೆ ನೋಡಿ, ಇಲ್ಲಿ ಔಟರ್ ಕೋರ್ ಇಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಆ್ಯಂಡ್ ದ ಇನ್ನರ್ ಕೋರ್ ಇನ್ ದ ಸಾಲಿಡ್ ಫಾರ್ಮ್. ಓಕೆ, ಸೊ ಇದು ಇಂಪಾರ್ಟೆಂಟು ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಔಟರ್ ಕೋರ್ ಇನ್ ದ ಲಿಕ್ವಿಡ್ ಫಾರ್ಮ್. ಓಕೆ, ನೆನಪಲ್ಲಿ. ಓಕೆ, ಸೊ ಈಗ ಈ ಡಿಫ್ರೆಂಟ್ ಲೇಯರ್ಸ್ ಅಂತ ಏನು ಹೇಳ್ತೀವಿ, ಸೊ ಇದರಲ್ಲಿ ಸಿನ್ಸ್ ಈಗ ನೋಡಿ ನೀವು ಕಾಂಟಿನೆಂಟಲ್ ಕ್ರಸ್ಟ್ ಏನಿದೆ, ಈ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಏನು ಹೇಳ್ತೀವಿ, ಮತ್ತು ಓಷನಿಕ್ ಕ್ರಸ್ಟ್, ದಿಸ್ ಇಸ್ ಯುವರ್ ಓಷನಿಕ್ ಕ್ರಸ್ಟ್. ಇವುಗಳ ಡೆನ್ಸಿಟಿ ಒಂದು ಸ್ವಲ್ಪ ಆದರೂ ಚೇಂಜ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಡೆನ್ಸಿಟಿ ಚೇಂಜ್ ಆಗುತ್ತೆ. ಸೊ ಯಾವಾಗ ಡೆನ್ಸಿಟಿ ಚೇಂಜ್ ಆಗುತ್ತೋ ಅಲ್ಲಿ ನಿಮಗೆ ಅ ಸರ್ಟನ್ ಕೈಂಡ್ ಆಫ್ ಬೌಂಡ್ರಿ ವಿಲ್ ಬಿ ಕ್ರಿಯೇಟೆಡ್, ದಟ್ ಈಸ್ ಕಾಲ್ಡ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಓಕೆ, ಕನ್ನಡದಲ್ಲಿ ನಾವು ಈ ಡಿಸ್ಕಂಟಿನ್ಯೂಟಿಗೆ ಸೀಮಾ ವಲಯ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಯಾರು ಜೋಗ್ರಫರ್ ಅಥವಾ ಸೈಂಟಿಸ್ಟ್ ಡಿಫ್ರೆಂಟ್ ಡಿಸ್ಕಂಟಿನ್ಯೂಟೀಸ್ ಇದೆ ಅಂತ ಕಂಡಿಡಿದಾರೋ ಅವ್ರಗಳ ಹೆಸರು ಕೊಟ್ಟಿದ್ದಾರೆ. ಓಕೆ, ನೋಡಿ, ದಿಸ್ ಈಸ್ ಇನ್ ದ, ಇದು ನಿಮಗೆ ಡೆನ್ಸಿಟಿ ಕಡಿಮೆ, ಲೆಸ್ ಡೆನ್ಸ್, ದಿಸ್ ಇಸ್ ಮೋರ್ ಡೆನ್ಸ್. ಹಾಗಾಗಿ ಇವೆರಡುಗಳ ಮಧ್ಯೆ ಒಂಥರದ್ದು ಬೌಂಡ್ರಿ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೆ ನಾವು ಕೊನರಾಡ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಈ ಓಷನಿಕ್ ಕ್ರಸ್ಟ್ ಮತ್ತು ಇದೇ ನಿಮಗೆ ಅಪ್ಪರ್ ಮ್ಯಾಂಟಲ್ ಅಲ್ವಾ. ಸೊ ಈ ಅಪ್ಪರ್ ಮ್ಯಾಂಟಲ್ ಮತ್ತು ಓಷನಿಕ್ ಕ್ರಸ್ಟ್ ಮಧ್ಯೆ ಅದಕ್ಕೆ ನಾವು ಮೊಹರೋವಿಕ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ, ಅಥವಾ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಓಕೆ, ದೆನ್ ಈ ಅಪ್ಪರ್ ಮ್ಯಾಂಟಲ್ ಈಸ್ ಇನ್ ದ ಸಾಲಿಡ್ ಫಾರ್ಮ್, ದಿಸ್ ಈಸ್ ಇನ್ ಸಾಲಿಡ್ ಫಾರ್ಮ್. ಓಕೆ, ದೆನ್ ಅಸ್ಥೆನೋಸ್ಪಿಯರ್ ಇಸ್ ಇನ್ ದ, ಅಥವಾ ಅಸ್ಥೆನೋಸ್ಪಿಯರ್ ಅಥವಾ ನಿಮಗೆ ಇಸ್ ಇನ್ ದ ಸೆಮಿ ಸಾಲಿಡ್ ಫಾರ್ಮ್. ಅವೆರಡುಗಳಿಂದ ಬೌಂಡ್ರಿಗೆ ವಿ ಕಾಲ್ ಇಟ್ ಆಸ್ ರೆಪೆಟೆಡ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಓಕೆ, ದೆನ್ ಸೆಮಿ ಸಾಲಿಡ್ ಟು ಇಲ್ಲೇನಿರುತ್ತೆ ನಿಮಗೆ ಔಟರ್ ಕೋರ್ ಇರುತ್ತಲ್ವಾ, ಇದಕ್ಕೆ ನಾವು ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಔಟರ್ ಕೋರ್ ಟು ಇನ್ನರ್ ಕೋರ್, ಅಗೇನ್ ದಿಸ್ ಇಸ್ ಲಿಕ್ವಿಡ್, ದಿಸ್ ಇಸ್ ಸಾಲಿಡ್, ವಿ ಕಾಲ್ ಇಟ್ ಆಸ್ ಲೆಹಮನ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ನಿಮಗೆ ಈ ಸೀಮಾ ವಲಯಗಳಿರುತ್ತೆ, ಎಲ್ಲಿ ನಿಮಗೆ ಒಂದು ಪದರದಿಂದ ಇನ್ನೊಂದು ಪದರಕ್ಕೆ ಹೋಗ್ತಿದ್ದೀರ ಅಂದರೆ ಅಲ್ಲಿ ಡೆನ್ಸಿಟಿ ಚೇಂಜ್ ಆಗುತ್ತೆ. ಹಾಗಾಗಿ ನಾವು ಅದಕ್ಕೆ ಬೌಂಡ್ರೀಸ್, ಡಿಫ್ರೆಂಟ್ ಬೌಂಡ್ರೀಸ್ ಅಂತ ಹೇಳ್ತೀವಿ, ಅದಕ್ಕೆ ಡಿಸ್ಕಂಟಿನ್ಯೂ ಅಂತ ಹೇಳ್ತೀವಿ. ಎಕ್ಸಾಮ್ ಎಸ್ಪೆಷಲಿ KS ಅಲ್ಲಿ ನಿಮಗೆ ಈ ಥರದ ಕ್ವಶನ್ಸ್ ಕೇಳ್ತಾರೆ. ವೆರಿ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೆನ್ಪಿಡಬೇಕು ನಿಮಗೆ. ಹೆಂಗೆ ಕೇಳ್ತಾರೆ ಅಂದರೆ ಟಾಪ್ ಟು ಬಾಟಮ್ ಒಳಗಡೆ ಹೋದರೆ ಯಾವ ಲೇಯರ್ಸ್ ಬರುತ್ತೆ, ಕೊನರಾಡ್ ಡಿಸ್ಕಂಟಿನ್ಯೂಟಿ, ಮೊಹರೋವಿಕ್ ಡಿಸ್ಕಂಟಿನ್ಯೂಟಿ, ರೆಪೆಟೆಡ್ ಡಿಸ್ಕಂಟಿನ್ಯೂಟಿ, ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ, ಲೆಹಮನ್ ಡಿಸ್ಕಂಟಿನ್ಯೂಟಿ ಅಂತ ಕೇಳ್ತಾರೆ. ಆ ಥರ ಕೇಳ್ಬೋದು. ಅಥವಾ ಸ್ಪೆಸಿಫಿಕ್ ಈಗ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಮಧ್ಯೆ ಇರುವ ಡಿಸ್ಕಂಟಿನ್ಯೂಟಿ ಯಾವುದು ಅಂತ ಕೇಳ್ಬೋದು, ಅಥವಾ ಯಾವ ಸೀಮಾ ವಲಯ ಇದೆ ಮಧ್ಯ ಅಂತ ಕೇಳ್ಬೋದು. ಸೊ ಲೆಹಮನ್ ಡಿಸ್ಕಂಟಿನ್ಯೂಟಿ. ಓಕೆ, ಆ್ಯಂಡ್ ನೀವು ನೋಡಿ ಅರ್ತ್ ಸರ್ಫೇಸಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೂ, ದಟ್ ಮೀನ್ಸ್ ಅರ್ತ್ ಸರ್ಫೇಸಿಂದ ಇಲ್ಲಿವರೆಗೂ ನೀವು ಒಳಗಡೆ ಹೋಗಬೇಕು ಕೋರ್ಗೆ ಅಂತಂದರೆ ಏನಿದು ನಿಮಗೆ ರೇಡಿಯಸ್ ಆಫ್ ದ ಅರ್ತ್ ಎಷ್ಟಿದೆ ನೋಡಿ, ಆಲ್ಮೋಸ್ಟ್ ನಿಮಗೆ 6400 ಕಿಲೋಮೀಟರ್ವರೆಗೂ ಇದೆ. ದ್ಯಾಟ್ ಮೀನ್ಸ್ ದ ರೇಡಿಯಸ್ ಆಫ್ ದ ಅರ್ತ್ ಇಸ್ 6400 ಕಿಲೋಮೀಟರ್ಸ್. ನೋಡಿ ಇಷ್ಟು ಇರುತ್ತೆ ನಿಮಗೆ. ಓಕೆ, ನಾವು
ಇದನ್ನು ಅಬ್ಸರ್ವ್ ಮಾಡಿರೋದು ನಾವು ಏನು ಭೂಮಿ ಒಳಗಡೆ ನಾವು ಏನು ಡಿಗ್ ಮಾಡಿ ನೋಡೋಕ್ಕಾಗಿಲ್ಲ ನಮಗೆ. ಸೊ ನಮಗೆ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ 1 ಅಥವಾ 2 ಕಿಲೋಮೀಟರ್ಸ್ ಅಥವಾ ಮ್ಯಾಕ್ಸಿಮಮ್ ಒಂದು 5 ಕಿಲೋಮೀಟರ್ಸ್ವರೆಗೂ ಡಿಗ್ ಮಾಡಿರೋದು ಅಷ್ಟೇ ಒಳಗಡೆ, ಅದಕ್ಕಿಂತ ಒಳಗಡೆ ಡಿಗ್ ಮಾಡೋಕ್ಕಾಗಿಲ್ಲ ನಮಗೆ. ಸೊ ದಿಸ್ ಈಸ್ ಮೇನ್ಲಿ ನಮ್ಮ ಮುಂದೆ ನೋಡ್ತೀವಿ ಹೇಗೆ ನಮಗೆ ಅರ್ತ್ ಎಷ್ಟು ಡಿಸ್ಟೆನ್ಸಲ್ಲಿದೆ ಗೊತ್ತಾಗಿದ್ದು, ಇಟ್ ಇಸ್ ಬಿಕಾಸ್ ಆಫ್ ಸಿಸ್ಮಿಕ್ ವೇವ್ಸಿಂದ ಅಥವಾ ಡಿಫ್ರೆಂಟ್ ವಾಲ್ಕನಿಕ್ ಆಕ್ಟಿವಿಟಿಯಿಂದ ನಾವು ತಿಳ್ಕೊಂಡಿರೋದು. ನೆಕ್ಸ್ಟ್, ಕಂಪೋಸಿಷನ್ ಆಫ್ ಅರ್ತ್ ಕ್ರಸ್ಟ್. ಸೊ ಅರ್ತ್ ಕ್ರಸ್ಟ್ ಅಥವಾ ಭೂ ಕವಚ ಯಾವುದರಿಂದ ಆಗಿದೆ ಅಂತ ನೋಡಿ. ಆಲ್ಮೋಸ್ಟ್ ಹಾಫ್ ಆಫ್ ದ ಅರ್ತ್ ಕ್ರಸ್ಟ್ ಅಥವಾ ಭೂ ಕವಚ ಇಸ್ ಮೇಡ್ ಅಪ್ ಆಫ್ ಆಕ್ಸಿಜನ್, ವೈಲ್ ಅ ಕ್ವಾರ್ಟರ್ ಆಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾನ್. ಓಕೆ, ಸೊ 50% ಆಫ್ ದಿಸ್ ಇಸ್ ನಾಟ್ ಅಟ್ಮಾಸ್ಫಿಯರ್ ಅಲ್ಲ, ಇದು ಅರ್ತ್ ಕ್ರಸ್ಟ್ ಅಥವಾ ಭೂ ಕವಚ. ಸೊ ಭೂ ಕವಚದಲ್ಲಿ 50% ಆಫ್ ದ ವಾಲ್ಯೂಮ್ ಇಸ್ ಮೇಡ್ ಅಪ್ ಆಫ್ ಆಕ್ಸಿಜನ್, ವೈಲ್ ಅ ಕ್ವಾರ್ಟರ್ ಆಫ್ ಇಟ್ ಇಸ್ 25%. Quarter means it's 25% is made up of silicon. So since silicon and oxygen react to make silica, so silica, if you take silica, it is 48%. So 50% is made up of silica, which is from silicon plus oxygen. Okay. Then major elements in the earth crust are, the highest is oxygen, next is silicon, then aluminium, iron, calcium, sodium, potassium, magnesium. ಈ ಥರದ್ದು ಎಲ್ಲ ಡಿಫ್ರೆಂಟ್ ರಾಸಾಯನಿಕ ಪದಾರ್ಥಗಳಿಂದ ಆಗಿರುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ನೆನಪಿರಲಿ, highest is oxygen in the earth crust. At least ಫಸ್ಟ್ ಒಂದು 2-3 ನೆನ್ಪಿಡಿ. ಓಕೆ, ಅದಕ್ಕೆ ಯೂಶ್ವಲಿ ನಾವೇನು ನೆನ್ಪಿಡ್ತೀವಿ ಅಂದರೆ ಫಸ್ಟ್ ಆಕ್ಸಿಜನ್, ಸೆಕೆಂಡ್ ಸಿಲಿಕಾನ್, ದೆನ್ ಅಲ್ಯೂಮಿನಿಯಂ. ಓಕೆ, OSA ಇದರಿಂದ ನೆನ್ಪಿಡ್ತೀವಿ ನಾವು ಅರ್ತ್ ಕ್ರಸ್ಟ್ನ. ಓಕೆ, ಸೊ ಇವತ್ತಿನ ಸೆಷನಲ್ಲಿ ನಾವು ಹೇಗೆ ಭೂಮಿಯ ಉಗಮ ಮತ್ತು ಇತಿಹಾಸ ನೋಡಿದ್ವಿ, ಅದೇ ಥರನೇ ಹೇಗೆ ಭೂಮಿಯ ಒಳಗಡೆ ಭೂ ಪದರಗಳು ಹೇಗಿದೆ ಅಂತ ನೋಡಿದ್ವಿ, ಅಥವಾ ಭೂಮಿಯ ವಲಯಗಳು ಹೇಗಿದೆ ಅಂತ ನೋಡಿದ್ವಿ. ಅದು ಕ್ರಸ್ಟ್, ಭೂ ಕವಚ, ಶಿಲಾಪಾಕ ಮತ್ತು ಕೇಂದ್ರ ಭಾಗ, ಕೋರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಮುಂದಿನ ತರಗತಿಲಿ ನಾವು ಹೇಗೆ ಈ ಭೂಮಿ ಮೇಲೆ ಭೂ ವಿಭಾಗಗಳಾಗಿದೆ, ಹಾಗೆ ಹೇಗೆ ಬೇರೆ ಬೇರೆ ಸಿದ್ಧಾಂತಗಳು, ಈಗ ನಾವು ಡಿಫ್ರೆಂಟ್ ಪ್ಲೇಟ್ಸ್ ನೋಡ್ತೀವಿ ಅಥವಾ ಡಿಫ್ರೆಂಟ್ ಕಾಂಟಿನೆಂಟ್ಸ್ ನೋಡ್ತೀವಲ್ಲ, ಇದು ಹೇಗೆ ಉಗಮವಾಯಿತು, ಇದು ಮೊದಲು ಇವಾಗ ಹೇಗಿದೆ, ಏಷ್ಯಾ ಕಾಂಟಿನೆಂಟ್ ಅಥವಾ ಆಫ್ರಿಕಾ ಕಾಂಟಿನೆಂಟ್ ಇದೆ, ಇದು ಇಲ್ಲೇ ಇತ್ತಾ ಅಥವಾ ಬೇರೆ ಕಡೆ ಇತ್ತಾ, ಮೂವ್ ಆಗಿದ್ದಾನ. ಸೊ ಇದನ್ನು ನಾವು ಮುಂದಿನ ಸೆಷನಲ್ಲಿ ನೋಡೋಣ. ಧನ್ಯವಾದಗಳು.